ವಾಸ ಮಾಡುವನು. ಈಗ ಮನುಷ್ಯರ ಮಧ್ಯದಿ ದೇವಾದಿದೇವನು ವಾಸ ಮಾಡುವನು. ದೇವ ಸಮಾನನಾದವನೇ, ಭೂಮಿಗಿಳಿದು ಬಂದವನೇ. ದೇವ ಸಮಾನನಾದವನೇ, ಭೂಮಿಗಿಳಿದು ಬಂದವನೇ. ಅವಮಾನವನ್ನು ನಿಂದ ಶಿಕ್ಷೆಯನ್ನು ನೀನು ತಾಳಿದೆ ವಿಧೇಯನಾಗಿ. ಅವಮಾನವನ್ನು ನಿಂದ ಶಿಕ್ಷೆಯನ್ನು ನೀನು ತಾಳಿದೆ ವಿಧೇಯನಾಗಿ. ಈಗ ಮನುಷ್ಯರ ಮಧ್ಯದಿ ದೇವಾದಿದೇವನು ವಾಸ ಮಾಡುವನು. ಈಗ ಮನುಷ್ಯರ ಮಧ್ಯದಿ ದೇವಾದಿದೇವನು ವಾಸ ಮಾಡುವನು. ನಿನ್ನ ಶಿಲುಬೆಯ ಸಾವಿನಲ್ಲಿ ಎಲ್ಲರನ್ನೂ ನೀ ರಕ್ಷಿಸಿದಿ. ದೇವರ ಕರುಣೆಯನ್ನು ಕೃಪೆಯನ್ನು ನಾವು ಹಾಡಿ ಕೊಂಡಾಡೋಣ. ಹಲ್ಲೆಲೂಯಾ. ನಿನ್ನ ಶಿಲುಬೆಯ ಸಾವಿನಲ್ಲಿ ಎಲ್ಲರನ್ನೂ ನೀ ರಕ್ಷಿಸಿದಿ. ನಿನ್ನ ಶಿಲುಬೆಯ ಸಾವಿನಲ್ಲಿ ಎಲ್ಲರನ್ನೂ ನೀ ರಕ್ಷಿಸಿದಿ. ನಿನ್ನ ಕರುಣೆಯನ್ನು ನಿನ್ನ ಕೃಪೆಯನ್ನು ಸದಾ ಹಾಡಿಕೊಂಡಾಡುವೆನು. ನಿನ್ನ ಕರುಣೆಯನ್ನು ನಿನ್ನ ಕೃಪೆಯನ್ನು ಸದಾ ಹಾಡಿಕೊಂಡಾಡುವೆನು. ಈಗ ಮನುಷ್ಯರ ಮಧ್ಯದಿ ದೇವಾದಿದೇವನು ವಾಸ ಮಾಡುವನು. ಈಗ ಮನುಷ್ಯರ ಮಧ್ಯದಿ ದೇವಾದಿದೇವನು ವಾಸ ಮಾಡುವನು. ಎಲ್ಲ ವಿಶ್ವಾಸಿಗಳಿಗಿರುವ ಬಯಕೆ, ಒಂದಾನೊಂದು ದಿವಸ ನಮ್ಮ ಯೇಸು ರಾಜನು ತಿರುಗೊಮ್ಮೆ ಬರುತ್ತಾನೆ, ನಮ್ಮನ್ನು ಪರಲೋಕ ರಾಜ್ಯದಲ್ಲಿ ಸೇರಿಸಿ ನಿತ್ಯ ಜೀವನದಲ್ಲಿ ನಡೆಸುತ್ತಾನೆ. ಹಲ್ಲೆಲೂಯಾ. ಪುನರುತ್ಥಾನನಾದವನೇ, ತಿರುಗೊಮ್ಮೆ ಬರುವವನೇ. ಪುನರುತ್ಥಾನನಾದವನೇ, ತಿರುಗೊಮ್ಮೆ ಬರುವವನೇ. ಸಿಂಹಾಸನನೇ ಯಜ್ಞದ ಕುರಿಯೇ, ಸ್ತೋತ್ರಮಾನ ಪ್ರಭಾವ ನಿಮಗೆ. ಸಿಂಹಾಸನನೇ ಯಜ್ಞದ ಕುರಿಯೇ, ಸ್ತೋತ್ರಮಾನ ಪ್ರಭಾವ ನಿಮಗೆ. ಈಗ ಮನುಷ್ಯರ ಮಧ್ಯದಿ ದೇವಾದಿದೇವನು ವಾಸ ಮಾಡುವನು. ಈಗ ಮನುಷ್ಯರ ಮಧ್ಯದಿ ದೇವಾದಿದೇವನು ವಾಸ ಮಾಡುವನು. ನಿನ್ನ ಶಿಲುಬೆಯ ಸಾವಿನಲ್ಲಿ ಎಲ್ಲರನ್ನೂ ನೀ ರಕ್ಷಿಸಿದಿ. ನಿನ್ನ ಶಿಲುಬೆಯ ಸಾವಿನಲ್ಲಿ ಎಲ್ಲರನ್ನೂ ನೀ ರಕ್ಷಿಸಿದಿ. ನಿನ್ನ ಕರುಣೆಯನ್ನು ನಿನ್ನ ಕೃಪೆಯನ್ನು ಸದಾ ಹಾಡಿಕೊಂಡಾಡುವೆನು. ನಿನ್ನ ಕರುಣೆಯನ್ನು ನಿನ್ನ ಕೃಪೆಯನ್ನು ಸದಾ ಹಾಡಿಕೊಂಡಾಡುವೆನು. ಈಗ ಮನುಷ್ಯರ ಮಧ್ಯದಿ ದೇವಾದಿದೇವನು ವಾಸ ಮಾಡುವನು. ಈಗ ಮನುಷ್ಯರ ಮಧ್ಯದಿ ದೇವಾದಿದೇವನು ವಾಸ ಮಾಡುವನು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮ ಮಹಿಮೆ ಉಂಟಾಗಲಿ. ಸುಂದರವಾದ ಮುಂಚಾನೆ ವೇಳೆಯಲ್ಲಿ ಈ ವರ್ಷದ ವಾಗ್ದಾನದ ವಾಕ್ಯವನ್ನು ನಾವು ಮೊದಲು ಓದಿ ನಾವು ಅದು ಹೋಗೋಣ. ವಾಗ್ದಾನದ ವಾಕ್ಯವನ್ನು ಓದ್ರಿ ಎಲ್ಲರೂ. ಕ್ಯಾಲೆಂಡರ್ಲಿ ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿದೆ. ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವ ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಮಾಮೂಲಿ ನಾವು ಮುಂಚಾನೆ ಎದ್ದೇಳೋದು, ನಮ್ಮ ಕೆಲಸಗಳು ಡ್ಯೂಟೀಸ್ ಎಲ್ಲ ಮಾಡ್ತೇವೆ, ಕೆಲಸ ಹೋಗ್ತೇವೆ, ಮನೆಯಲ್ಲಿ ಅಡಿಗೆ ಮಾಡ್ತೇವೆ, ಇದೆಲ್ಲ ಸಾಮಾನ್ಯವಾಗಿ ಮಾಡುವ ಕಾರ್ಯಗಳು. ಕೆಲವೊಂದು ಕಾರ್ಯಗಳು ನಾವು ಮಾಡೋಕ್ಕಾಗಲ್ಲ. ಅದರ ಆರೋಗ್ಯ ಕೊರತೆಗಳು ಬರುವಾಗ,
ನಮಗೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬರುವಾಗ, ಪ್ರಕೃತಿಯಿಂದ ನಮಗೆ ಸಮಸ್ಯೆಗಳು ಬರುವಾಗ ಅದೆಲ್ಲ ನಾವು ನಿಯಂತ್ರಿಸುವುದಕ್ಕಾಗದ ಕಾರ್ಯಗಳು. ಇದೆಲ್ಲವನ್ನು ನಿಯಂತ್ರಿಸುವವರು ನಮ್ಮನ್ನು ಸೃಷ್ಟಿ ಮಾಡಿದ ದೇವರಿಂದಲೇ. ಅವರಿಗೆ ಸರ್ವಶಕ್ತನು, ಸರ್ವವನ್ನು ನಿಯಂತ್ರಿಸುವ ಸಾರ್ವಭೌಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೀವು ನೋಡಿದರೆ ದೇವರು ಆರಿಸಿಕೊಂಡ ಜನರಿಗೆ ತಾನು ಯಾರೆಂದು ಅವರಿಗೆ ತಿಳಿಸ್ತಾರೆ, ಸದ್ಗುಣಗಳನ್ನು ತಿಳಿಸ್ತಾರೆ. ಪೌಲನು ಕೂಡ ಪತ್ರಿಕೆಯಲ್ಲಿ ಬರೆಯುವಾಗ, ನೀವು ದೇವರನ್ನು ತಿಳ್ಕೊಳ್ಳುವ ತಿಳಿವಳಿಕೆಯಲ್ಲಿಯೂ ಜ್ಞಾನದಲ್ಲಿಯೂ ನೀವು ಬೆಳೆಯಬೇಕು. ಹಾಗೆ ಬೆಳೆಯುವಾಗ ದೇವರ ಚಿತ್ತವೇನೆಂದು ನೀವು ತಿಳಿದುಕೊಂಡು ದೇವರ ಚಿತ್ತವನ್ನು ಮಾಡುವವರಾಗಿಯೂ ಪರಿಶುದ್ಧರಾಗಿಯೂ ನಿರ್ದೋಷಿಗಳಾಗಿಯೂ ದೇವರ ಸಮಕ್ಷಮದಲ್ಲಿ ನೀವು ನಿಲ್ಲುವಿರಿ ಎಂದು ಹೇಳ್ತಾನೆ. ಹಲ್ಲೆಲೂಯಾ. ಅವನು ಪ್ರಾರ್ಥಿಸ್ತಾನೆ. ಎಫೆಸದವರ ಪತ್ರಿಕೆಯಲ್ಲಿಯೂ ಕೊಲೊಸ್ಸೆಯವರಿಗೆ ಅವನು ಬರೆದ ಪತ್ರಿಕೆಯಲ್ಲಿಯೂ ಅವನು ಪ್ರಾರ್ಥಿಸುವಾಗ ವಿಶ್ವಾಸಿಗಳಾಗಿರುವ ನಾವು ದೇವರ ವಾಕ್ಯದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಅನ್ಯೋನ್ಯತೆಯಲ್ಲಿಯೂ ದೇವರ ಚಿತ್ತ ಮಾಡೋದಲ್ಲಿಯೂ ದೇವರ ಸ್ವಭಾವಗಳಲ್ಲಿ ನಾವು ಬೆಳೆಯವರಾಗಿ ಇರಬೇಕು. ಅದೇ ಒಂದು ಸಭೆ ಮಾಡಬೇಕಾದ ಕಾರ್ಯ. ಬರೀ ಬರುತ್ತೇವೆ ಹೋಗುತ್ತೇವೆ, ನಮಗೆ ಒಳ್ಳೆಯದು ದೇವರು ಮಾಡುತ್ತಾರೆ, ಅಗತ್ಯಗಳನ್ನು ಪೂರೈಸ್ತಾರೆ, ನಮಗೆ ಅದ್ಭುತಗಳನ್ನು ಮಾಡ್ತಾರೆ, ಅದು ಸಾಲದು. ಅದಕ್ಕಿಂತ ಹೆಚ್ಚಾಗಿ ನಾವು ದೇವರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಬೇಕು. ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಾವು ಬೆಳೆಯಬೇಕು. ಅವ್ರ ವಾಕ್ಯವನ್ನು ಅನುಸರಿಸಿ ನಾವು ಬದುಕಬೇಕು. ಆವಾಗ ನಾವು ಜಯಶಾಲಿಗಳಾಗಿರಬೇಕು. ಹಲ್ಲೆಲೂಯಾ. ಮತ್ತು ನೀವು ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿದೆ. ಅಸಾಧ್ಯವನ್ನು ಸಾಧ್ಯವಾಗಿಸಲು ನಾವು ಏನು ಮಾಡಬೇಕು ಅದನ್ನು ನಾವು ಇವತ್ತು ನೋಡಲಿದ್ದೇವೆ. ಇಸ್ರೇಲ್ ಜನರನ್ನು 430 ವರ್ಷಗಳು ದೇವರು ದಾಸತ್ವದಲ್ಲಿ ಇಟ್ಟರು. ಯೋಸೇಫನ ಮುಖಾಂತರ 70 ಜನರಾಗಿ ಹೋದ ಇಸ್ರೇಲ್ ಜನರು, ಯೋಸೇಫನು ತಿಳಿಯದ ಒಬ್ಬ ಅರಸನು ಅಲ್ಲಿ ಐಗುಪ್ತ ದೇಶವನ್ನು ಆಳ್ವಿಕೆ ಮಾಡಿ ಬರುವಾಗ ಅವನು ಈ ಜನರು 20 ಲಕ್ಷ ಜನರಾಗಿ ಅವರು ಹೆಚ್ಚಾಗಿ ಇಲ್ಲಿ ಇರುವುದರಿಂದ ನಾಳೆ ಯುದ್ಧ ಬಂದರೆ ಅವರು ವೈರಿಗಳೊಂದಿಗೆ ಸೇರಿಕೊಂಡು ನಮಗೆ ವಿರೋಧವಾಗಿ ಬಂದು ನಮ್ಮನ್ನು ಬೀಳಿಸಿಬಿಡುತ್ತಾರೆ ಎಂದು ಹೆದರಿ, ಆವಾಗ ಅರಸನಾಗಿದ್ದ ಫರೋಹನು ಅಲ್ಲಿದ್ದ ಎಲ್ಲ ಜನರನ್ನು ದೊಡ್ಡ ದೊಡ್ಡ ಪಟ್ಟಣಗಳನ್ನು ಕಟ್ಟುವ ಕೆಲಸದಲ್ಲಿ ಇಟ್ಟು ಅವರಿಗೆ ಸರಿಯಾಗಿ ಊಟ ಕೊಡದೆ, ಕೆಲಸಕ್ಕೆ ಬೇಕಾದ ಸಹಾಯವನ್ನು ಮಾಡದೆ, ಮೇಲೆ ಫೋರ್ಮೆನ್ಸ್ ಅನ್ನು ಇಟ್ಟು, ಅಧಿಕಾರಿಗಳನ್ನು ಇಟ್ಟು ಬಹಳವಾಗಿ ನೋಯಿಸಿ ಅವರನ್ನು ಸಾಯಿಸಿ ಅವರನ್ನು ಇಲ್ಲದೆ ಹಾಕಬೇಕು ಎಂದು ಅವರನ್ನು ದಾಸತ್ವದಲ್ಲಿ ಇಟ್ಟು ಬಹಳವಾಗಿ ನೋಯಿಸಿ ಬಂದರು. ಆ ಒಂದು ಸಮಯದಲ್ಲಿ ಇಸ್ರೇಲ್ ಜನರು ಅಬ್ರಹಾಂ, ಈಸಾಕನು, ಯಾಕೋಬರ ದೇವರಾಗಿರುವ ಯೆಹೋವನನ್ನು ಏನು ಮಾಡಿದರು? ಯೆಹೋವನ ಕಡೆಗೆ ಹೋಗಿದರು. ಹಲ್ಲೆಲೂಯಾ. ಆಗ ದೇವರು ಅಬ್ರಹಾಂ, ಈಸಾಕನು, ಯಾಕೋಬನು ಕೊಟ್ಟಂತ ವಾಗ್ದಾನವನ್ನು ನೆನಪಿಗೆ ತಂದು ಒಬ್ಬ ಸೇವಕನನ್ನು ಕಳುಹಿಸ್ತಾರೆ. ಅವನ ಹೆಸರೇನು? ಮೋಶೆ. ಹಲ್ಲೆಲೂಯಾ. ಈ ಮೋಶೆ ಮುಖಾಂತರ ದೇವರು ದೊಡ್ಡ ಮಹತ್ ಕಾರ್ಯಗಳನ್ನು, ಅದ್ಭುತಗಳನ್ನು, ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯಪಡಿಸುವುದನ್ನು ನಾವು ನೋಡ್ತೇವೆ. ಆ ದೇಶದ ಮೇಲೆ ದೇವರು ಏನ್ ಮಾಡಿದರು? 10 ಬಾಧೆಗಳನ್ನು ಕಳುಹಿಸಿ ಆ ದೇಶದ ನೆಲ, ಬಲ, ಫಲ ಎಲ್ಲವನ್ನು ನಾಶ ಮಾಡಿದರು. ಅವ್ರು ನಂಬಿದ ದೇವರ ಮೇಲೆ ದೇವರು ನ್ಯಾಯ ತೀರ್ಪನ್ನು ತಂದು, ಎಲ್ಲದಕ್ಕಿಂತ ಹೆಚ್ಚಾಗಿರುವ ದೇವರು ನಾನೇ, ಜೀವ ಸ್ವರೂಪನಾಗಿರುವ ದೇವರು ನಾನೇ ಎಂದು ಅಲ್ಲಿದ್ದ ಸ್ವಚ್ಛಲ ಮಕ್ಕಳು, ನಾಳೆ ಬರುವ ಅರಸನಾಗಿರುವ ಮಗುವನ್ನು ಕೂಡ ದೇವರು ಸಂಹಾರ ಮಾಡಿ, ನಾನೇ ಜೀವ ಸ್ವರೂಪನಾಗಿರುವ ದೇವರು, ಸರ್ವಶಕ್ತನು, ಸಾರ್ವಭೌಮ ಎಂದು ತೋರಿಸಿದರು. ಇವತ್ತು ಜನರು ಬಿಡುಗಡೆಯಾಗಿ ಹೋಗ್ತಾ ಇದ್ದಾರೆ. ಬಿಡುಗಡೆಯಾಗಿ ಹೋಗುತ್ತಾ ಇರುವಾಗ ಕೂಡ ದೇವರು ತಾನು ಆರಿಸಿಕೊಂಡ ಸೌಖ್ಯ ಜನರನ್ನು ಯಾವಾಗಲೂ ಪರೀಕ್ಷಿಸುತ್ತಾರೆ. ಹಲ್ಲೆಲೂಯಾ. ನಮ್ಮ ವಿಶ್ವಾಸವನ್ನು ದೇವರು ಪರೀಕ್ಷಿಸುತ್ತಾರೆ. ನಾವು ನಿಜವಾಗಿ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇವಾ? ಇವತ್ತು ಕೂಡ ಮುಂಚಾಣೆಯಲ್ಲಿ ಪ್ರವಾದನೆಯ ಮುಖಾಂತರ ದೇವರು ಮಾತನಾಡುವಾಗ ದೇವರು ಹೇಳಿದರು, ಈ ವಾರದಲ್ಲಿ ನೀವು ನನ್ನ ಮೇಲೆ ನಂಬಿಕೆ ಇಟ್ಟರೆ ನೀವು ಅದ್ಭುತಗಳನ್ನು ನೋಡುವಿರಿ ಎಂದು ದೇವರು ವಾಗ್ದಾನ ಕೊಟ್ಟರು. ಕೇಳಿದ್ರೆ ಇಲ್ವಾ? ಹಲ್ಲೆಲೂಯಾ. ನಾವು ಏನು ಮಾಡಬೇಕು? ನಮ್ಮ ಜೀವನದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯಪಡಿಸಲು ನಾವು ಏನು ಮಾಡಬೇಕು? ಇಲ್ಲಿ ಇರುವ ವಾಕ್ಯ ಭಾಗದಲ್ಲಿ ಇಸ್ರೇಲ್ ಜನರನ್ನು ಏನು ಮಾಡುವುದಕ್ಕೆ ಮೋಶೆ ಮುಖಾಂತರ ದೇವರು ಮಾತನಾಡಿದರು. ಅದನ್ನು ನಾವು ಕಲಿತುಕೊಂಡು ನಮ್ಮ ಜೀವನದಲ್ಲಿ ನಾವು ಮಾಡಿದರೆ ನಾವು ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯಪಡಿಸುವ, ನಮಗಾಗ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯಪಡಿಸುವ ದೇವರು ಎಲ್ಲವನ್ನು ಮಾಡಿ ಮುಗಿಸುವರು. ಹಲ್ಲೆಲೂಯಾ. ನೀವು ತಗೊಂಡು 14ನೇ ಅಧ್ಯಾಯ, ವಿಮೋಚನಾ ಕಾಂಡ 14ನೇ ಅಧ್ಯಾಯವನ್ನು ನಾವು ಓದಿರಿ. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ,
ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಮೇಡಮ್ ಸರ್ ಮೊದಲನೇ ಯೆಹೋವನು ಮೋಶೆಗೆ, ಇಸ್ರಾಯೇಲ್ಯರು ಅಡ್ಡ ತಿರುಗಿ ಪೀಹಹೀರೋತಿನ ಪೂರ್ವ ಕಡೆಯಲ್ಲಿ ಮಿಗ್ದೋಲಿಗೂ ಸಮುದ್ರಕ್ಕೂ ನಡುವೆ ಬಾಳ್ಚೆಫೋನಿಗೆ ಎದುರಾಗಿ ಇಳುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. ಅದರ ಎದುರಾಗಿಯೇ ಸಮುದ್ರದ ಬಳಿಯಲ್ಲಿ ಅವರು ಇಳಿದುಕೊಳ್ಳಬೇಕು. ಫರೋಹನು ಅದನ್ನು ಕಂಡು ಇಸ್ರಾಯೇಲ್ಯರಿಗೆ ದಾರಿ ತಪ್ಪಿತು, ಎಲ್ಲಾ ಕಡೆಯಲ್ಲಿಯೂ ಅರಣ್ಯವು ಅವರನ್ನು ಸುತ್ತಿಕೊಂಡದೆ ಅಂದುಕೊಳ್ಳುವನು. ನಾನು ಫರೋಹನ ಹೃದಯವನ್ನು ಕಠಿಣಪಡಿಸುವೆನಾದ್ದರಿಂದ ಅವನು ಅವರನ್ನು ಬೆನ್ನಟ್ಟಿ ಬರುವನು. ಆಗ ನಾನು ಫರೋಹನಲ್ಲಿಯೂ ಅವನ ಸೈನ್ಯದಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ನಾನೇ ಯೆಹೋವನೆಂಬುದು ಐಗುಪ್ತ್ಯರಿಗೆ ತಿಳಿದು ಬರುವುದು ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದಂತೆಯೇ ಇಸ್ರಾಯೇಲ್ಯರು ನಡೆದರು. ಇಸ್ರಾಯೇಲ್ಯರು ಓಡಿ ಹೋದರೆಂಬ ವರ್ತಮಾನವು ಫರೋಹನಿಗೆ ತಿಳಿದು ಬಂದಾಗ ಅವರ ವಿಷಯದಲ್ಲಿ ಫರೋಹನ ಮನಸ್ಸು ಅವನ ಪರಿವಾರದವರ ಮನಸ್ಸು ಬೇರೆಯಾಯಿತು. ಅವರು, ಇದೇನು ನಾವು ಮಾಡಿದ್ದು? ನಮಗೆ ದಾಸರಾಗಿದ್ದ ಇಸ್ರಾಯೇಲ್ಯರನ್ನು ಯಾತಕ್ಕೆ ಹೋಗಗೊಡಿಸಿದವು ಅಂದುಕೊಂಡರು. ಆಗ ಫರೋಹನು ತನ್ನ ರಥಬಲವನ್ನು ಸಿದ್ಧಪಡಿಸಿಕೊಂಡು ತನ್ನ ಭಟರೊಡನೆ ಹೊರಟನು. ಶ್ರೇಷ್ಠವಾದ 600 ರಥಗಳನ್ನು, ಐಗುಪ್ತ ದೇಶದ ಎಲ್ಲಾ ರಥಗಳನ್ನು ತೆಗೆದುಕೊಂಡು ಹೋದನು. ಆ ಎಲ್ಲಾ ರಥಗಳಲ್ಲಿ ಭಟರಿದ್ದರು. ಯೆಹೋವನು ಐಗುಪ್ತ ದೇಶದ ಅರಸನಾದ ಫರೋಹನ ಹೃದಯವನ್ನು ಕಠಿಣಪಡಿಸಿದ್ದರಿಂದ ಅವನು ಇಸ್ರಾಯೇಲ್ಯರನ್ನು ಬೆನ್ನಟ್ಟಿ ಹೋದನು. ಇಸ್ರಾಯೇಲ್ಯರು ಇಲ್ಲಿ ನೀವು ನೋಡಿದರೆ ದೇವರು ಕೊಟ್ಟಂತ ವಾಗ್ದಾನಗಳನ್ನು ದೇವರು ಪೂರೈಸುವ ನಂಬಿಕಸ್ಥರಾಗಿರುವರು. ಎಲ್ಲವನ್ನು ದೇವರು ಹೇಳ್ತೇವೆ, ನಾವು ಸ್ಕ್ರಿಪ್ಟೆಡ್ ಅಂತ ಹೇಳ್ತೇವೆ. ಹಲ್ಲೆಲೂಯಾ. ಯೋಜನೆಗಳನ್ನು ಮೋಸೆಗೆ ದೇವರು ತಿಳಿಸುವಂತವರಾಗಿರುತ್ತಾರೆ. ಹಲ್ಲೆಲೂಯಾ. ನಾನು ಏನು ಮಾಡಲಿಕ್ಕಿದ್ದೇನೆ ಎಂದು ಮೋಸೆಗೆ ತಿಳಿಸ್ತಾರೆ. ನಾವು ಬೇಕಾದ್ರೆ ಅದನ್ನು ಹೊಸದಾಗಿ ನಾವು ನೋಡಬಹುದು, ಓದುವರು ಹೊಸದಾಗಿ ಓದಲಿಕ್ಕೆ ಹೊಸದಾಗಿ ಇರುತ್ತೆ. ಬಟ್ ದೇವರು ಮಾಡ್ಲಿಕ್ಕಿರೋದನ್ನು ಮೊದಲನೇದಾಗಿ ಅವ್ರು ಏನ್ ಮಾಡಿದ್ದಾರೆ, ಪ್ಲಾನ್ ಮಾಡಿಕೊಂಡು ಅದನ್ನು ಮೋಸೆಗೆ ತಿಳಿಸ್ತಾರೆ. ಅವ್ರ ಪ್ಲಾನ್ ಪ್ರಕಾರ ನಮ್ಮ ಜೀವನ, ಆರಿಸಲ್ಪಟ್ಟವರ ಜೀವನ ದೇವರ ಸಂಕಲ್ಪ, ದೇವರ ಯೋಚನೆ ಪ್ರಕಾರ ನಡೆಯುವಂತದ್ದಾಗಿರುತ್ತೆ. ಹಲ್ಲೆಲೂಯಾ. ನಾವಾಗಿ ಒಂದು ಕುಟುಂಬದಲ್ಲಿ ಹುಟ್ಟಿದ್ದೇವೆ, ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ಭಾಷೆ ಮಾತನಾಡೋದ್ರ ಮಧ್ಯದಲ್ಲಿ ನಾವು ಅದರಲ್ಲಿ ಹೆಚ್ಚಳ ಪಡ್ತೇವೆ, ನಾವು ಅನ್ಕೊಂಡಿದ್ದೇವೆ. ಬಟ್ ದೇವರು ನಾವು ಮೈಸೂರಲ್ಲಿ ಹುಟ್ಟಬೇಕು, ಈ ಭಾಷೆಯನ್ನು ಮಾತನಾಡಬೇಕು, ಈ ಕುಟುಂಬದಲ್ಲಿ ಹುಟ್ಟಬೇಕೆಂದು ಅವರು ಲೋಕವನ್ನು ಸೃಷ್ಟಿ ಮಾಡೋಕ್ ಮುಂಚೆನೆ ತಂದೆಯಾದ ದೇವರು ಮಗನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡು ನಮ್ಮನ್ನು ಇಲ್ಲಿ ನೇಮಿಸಿದ್ದಾರೆ. ಹಲ್ಲೆಲೂಯಾ. ಅವರ ಚಿತ್ತ ಪ್ರಕಾರವೇ ಎಲ್ಲ ನಮ್ಮ ಜೀವನದಲ್ಲಿ ನಡೀತಾ ಇರುವುದನ್ನು ನಾವು ಏನು ಮಾಡಬೇಕು, ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ನೀವು ನೋಡಿದ್ರೆ ಅವ್ರ ಪ್ಲಾನ್ ಅನ್ನು ತಿಳಿಸ್ತಾರೆ. ಮೋಶೆ, ನಾನು ಇದನ್ನು ಮಾಡಲಿಕ್ಕಿದ್ದೇನೆ. ಅವ್ರು ಹೇಳಿದ ಆ ಪ್ಲಾನ್ ಅನ್ನು ಅವರು ಹೇಳಿ ಮುಗಿಸಿದ ತಕ್ಷಣವೇ ಆ ಪ್ಲಾನ್ ಪ್ರಕಾರ ಎಲ್ಲ ನಡೀತಾನೆ. ಅವರನ್ನು ಬಿಡುಗಡೆ ಮಾಡಿ ಕಳುಹಿಸಿದವನು ಇವತ್ತು ಯೋಚನೆ ಮಾಡ್ತಾನೆ, ಅಯ್ಯೋ ಯಾಕೆ ಅವರು ಹೋಗಿ ಅಲ್ಲಿ ಸಿಕ್ಕಾಕಿಕೊಂಡ್ರು, ಮುಂದೆ ಹಿಂದೆ ಹೋಗೋದಕ್ಕಾಗಲ್ಲ. ಮುಂದೆ ಕೆಂಪು ಸಮುದ್ರ, ಈ ಕೆಂಪು ಸಮುದ್ರದಲ್ಲಿ ಹೋಗಿ ಅವರು ಅದನ್ನು ದಾಟಿ ಹೋಗೋದಕ್ಕಾಗಲ್ಲ. ಸಮುದ್ರ ಅವ್ರಿಗೆ ಅಡ್ಡಿಯಾಗಿ ಬಂದಿದೆ. ಇವತ್ತು ಹೋಗಿ ನಾವೇನು ಮಾಡಬೇಕು, ಅವರನ್ನು ಹಿಡಿದುಕೊಂಡು ಬರೋಣ ಎಂದು ಅವನು ಹೊರಡ್ತಾನೆ. ಮುಂದೆ ಹೋದ ವಾಕ್ಯವನ್ನು, ಇಸ್ರಾಯೇಲ್ಯರು ಅಟ್ಟಹಾಸದಿಂದ ಹೊರಟರು. ಐಗುಪ್ತ್ಯರು ಅಂದರೆ ಫರೋಹನ ಕುದುರೆಗಳು, ರಥಗಳು, ಅವನ ರಾಹುತರು, ಸೈನ್ಯದವರೆಲ್ಲರೂ ಅವರ ಹಿಂದೆ ಹೊರಟು ಇಸ್ರಾಯೇಲ್ಯರು ಪೀಹಹೀರೋತಿನ ಹತ್ತಿರ ಬಾಳ್ಚೆಫೋನಿನ ಎದುರಾಗಿ ಸಮುದ್ರ ತೀರದಲ್ಲಿ ಇಳಿದುಕೊಳ್ಳುವಾಗಲೇ ಅವರ ಹತ್ತಿರಕ್ಕೆ ಬಂದರು. ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲ್ಯರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತ್ಯರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು. ಅವರು ಮೋಶೆಗೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರಕೊಂಡು ಬಂದಿಯೇನು? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರಕೊಂಡು ಬಂದಿ? ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳಿದರು. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಹಲ್ಲೆಲೂಯಾ. ಇವತ್ತು ನೋಡುವ ಐಗುಪ್ತ್ಯರನ್ನು ಇನ್ನು ಮುಂದೆ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು,
ನೀವಂತೂ ಸುಮ್ಮನೆ ಇರಿ ಸುಮ್ಮನೆ ಇರಿ ಎಂದು ಹೇಳಿದನು. ಹೇಳಿದನು. ಹಲ್ಲೆಲೂಯಾ. ಇದೇ ಮೋಶೆಗೆ ದೇವರ ಮೇಲೆ ಇದ್ದ ನಂಬಿಕೆ. ಅವನ ಒಂದು ಪ್ರವಾದಿಯಾಗಿ ಅವನ ಅಲ್ಲಿ ಮಾತನಾಡ್ತಾನೆ. ಏನು ಮಾತಾಡ್ತಾನೆ? ಮೊದಲನೇದಾಗಿ ನೀವು ಅಂಜಬೇಡ್ರಿ. ನಂಬಿಕೆಗೆ ವಿರೋಧವಾದದ್ದು ಏನು? ಹೆದರಿಕೆ. ಹಲ್ಲೆಲೂಯಾ. ನಮಗೆ ಕಷ್ಟಗಳು, ಸಮಸ್ಯೆಗಳು, ಕೆಂಪು ಸಮುದ್ರ ಹಾಗೆ ಬರುವಾಗ, ತಡೆಗಳು ಬರುವಾಗ ನಮಗೆ ಮೊದಲು ಬರುವುದು ಏನು? ಭಯ. ಇವರಿಗೆ ಭಯ ಆಯ್ತು. ಇವತ್ತು ನಾವು ಏನು ಮಾಡುವೆವು? ನಮ್ಮನ್ನು ಇಲ್ಲಿ ಯಾಕೆ ಕರ್ಕೊಂಡು ಬಂದೆ? ಅಲ್ಲಿ ಸಮಾಧಿಯಲ್ಲಿ ಇಲ್ಲವೇ? ಇಲ್ಲಿ ಸಾಯಬೇಕಾ? ಅವರಿಗೆ ನಮ್ಮ ದಾಸರ ಎಷ್ಟು ದೇವರು ಅದ್ಭುತಗಳನ್ನು ಮಾಡಿ, ಬಿಡುಗಡೆಯನ್ನು ಮಾಡಿ, ಐಗುಪ್ತಿಯರಿಗೂ ಇಸ್ರಾಯೇಲರಿಗೂ ಮಧ್ಯದಲ್ಲಿ ಇರುವ ವ್ಯತ್ಯಾಸವನ್ನು ತೋರಿಸ್ತಾರೆ. ಅವ್ರ ಬಾಧೆಗಳಿಂದ ಹೊಡೆಯುವಾಗ ಐಗುಪ್ತಿಯರ ಮೇಲೆ ಬಾಧೆಗಳು ಬಂತು, ಐಗುಪ್ತಿಯರ ಆ ಮೃಗಗಳ ಮೇಲೆ ಬಾಧೆಗಳು ಬಂದು. ಲೇಕಿನ್ ಆದರೂ ನೀವು ನೋಡಿದರೆ ಇಸ್ರಾಯೇಲರಿಗೆ ದೇವರು ಏನು ಮಾಡಿದರು? ಸಂರಕ್ಷಣೆಯನ್ನು ನೀಡಿದರು. ಹಲ್ಲೆಲೂಯಾ. ಈ ವ್ಯತ್ಯಾಸವನ್ನು ತೋರಿಸಿದರು. ಅದೇ ರೀತಿಯಲ್ಲಿ ಸೊಚ್ಚಲ ಮಕ್ಕಳನ್ನು ದೇವರು ಸಂಹಾರ ಮಾಡುವಾಗ ಕೂಡ ಒಂದು ಸೊಚ್ಚಲ ಮಗು ಕೂಡ ಇಸ್ರಾಯೇಲ್ ಜನರಲ್ಲಿ ಸತ್ತಿರಲಿಲ್ಲ. ಬಟ್ ಐಗುಪ್ತ ದೇಶದಲ್ಲಿ ಗೋಳಾಟ, ಐಗುಪ್ತ ದೇಶದಲ್ಲಿ ಕಣ್ಣೀರು, ಐಗುಪ್ತ ದೇಶದಲ್ಲಿ ನೀವು ನೋಡಿದರೆ ಎಲ್ಲ ಕಡೆ ಮರಣ. ಆ ರೀತಿಯಲ್ಲಿ ದೇವರು ಅದ್ಭುತವನ್ನು ಮಾಡಿದ ಮೇಲೆ ಕೆಂಪು ಸಮುದ್ರ ಏನು? ಕೆಂಪು ಸಮುದ್ರವನ್ನು ಸೃಷ್ಟಿ ಮಾಡಿದವರು ದೇವರು ತಾನೆ. ಇಡೀ ಲೋಕದಲ್ಲಿ ಇರುವ ಎಲ್ಲಾ ಸಮುದ್ರಗಳನ್ನು ಸೃಷ್ಟಿ ಮಾಡಿದವರು, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾಗಿರುವ ಯೆಹೋವನವರು. ಹಾಗೆ ಇರುವಾಗ ಇವರು ಆವಾಗ ನಂಬಿಕೆ ಇಲ್ಲದೆ ಭಯಪಟ್ಟು ಗುಣುಗುಟ್ಟುತ್ತಾರೆ. ಭಯಪಡುವುದು ಕೂಡ ನೀವು ನೋಡಿದ್ರೆ ಎಲ್ಲರಿಗೂ ಬರುತ್ತೆ, ಎಲ್ಲರಿಗೂ ಹೆದರಿಕೆ ಬರುತ್ತೆ. ಕಷ್ಟಗಳು, ರೋಗಗಳು, ಸಮಸ್ಯೆಗಳು, ಸಾಲ ಸಮಸ್ಯೆಗಳು ಬರುವಾಗ, ದೈವಕಾಟಲ ಬರುವಾಗ ಭಯ ಬರುತ್ತೆ. ಆವಾಗ ನಾವು ದೇವರಿಗೆ ವಿರೋಧವಾಗಿ ಮಾತನಾಡಬಾರದು. ಹಲ್ಲೆಲೂಯಾ. ನಾವು ಕಲಿಬೇಕಾದ್ರೂ ಪಾಠ ಗುಣುಗುಟ್ಟಬಾರದು. ದೇವರಿಗೆ ವಿರೋಧವಾಗಿ ಮಾತನಾಡ್ತಾರೆ. ದೇವರಿಗೆ ಮಾಡಿಬಿಟ್ರಲ್ಲ, ನಾನು ಯಾಕೆ ಬದುಕುತ್ತೇನೆ, ನನ್ನನ್ನು ತಗೊಂಡ್ಬಿಡಿರಿ, ನಾನು ಸಾಯಬೇಕು, ಹಿಂಗೆಲ್ಲ ಮಾತಾಡಿಬಿಡಬೇಕು. ಆ ಪರಿಸ್ಥಿತಿಗಳನ್ನು ನೋಡಿ ನಾವು ಬಾಯಿಗೆ ಬಂದ ಹಾಗೆ ಮಾತನಾಡಬೇಕು. ಇಲ್ಲಿ ನೀವು ನೋಡಿದರೆ ಆ ಮನುಷ್ಯರು ಎಲ್ಲರನ್ನೇ ಮಾತಾಡ್ತಾ ಇಲ್ಲ, ಒಂದು ಕೂಟ ಮಾತ್ರ ರೀತಿಯಲ್ಲಿ ಮಾತಾಡ್ತಾರೆ ಅವಿಶ್ವಾಸಿಗಳು. ಆದರೂ ಮೋಶೆ ಬಾಯಿಂದ ಬಂದ ಮಾತನ್ನು ನೋಡಿರಿ, ನೀವು ಅಂಜಬೇಡಿರಿ. ಹಲ್ಲೆಲೂಯಾ. ನೀವು ಅಂಜಬೇಡಿರಿ, ನೀವು ಹೆದರಬಾರದು. ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿ ಇರುವವನು ಯಾರು? ದೊಡ್ಡವನು. ಹಲ್ಲೆಲೂಯಾ. ಸರ್ವಶಕ್ತನು, ಸಾರ್ವಭೌಮ, ಸರ್ವವನ್ನು ನಿಯಂತ್ರಿಸುವ ದೇವರು. ಅವರು ಆಗಲಿ ಅಂತ ಹೇಳಿದರೆ ಆಗುತ್ತದೆ. ಹಲ್ಲೆಲೂಯಾ. ನಿಲ್ಲು ಅಂತ ಹೇಳಿದ್ರೆ ನಿಲ್ಲುತ್ತದೆ. ಆ ಸರ್ವಶಕ್ತನಾಗಿರುವ ದೇವರು ನಮ್ಮ ತಂದೆಯಾಗಿ, ತಾಯಿಯಾಗಿ, ಮಿತ್ರನಾಗಿ, ಪವಿತ್ರ ಆತ್ಮನಾಗಿ ನಮ್ಮಲ್ಲಿ ವಾಸವಾಗಿದ್ದಾರೆ. ಹಂಗಾದರೆ ಪರಿಸ್ಥಿತಿಗಳನ್ನು ನೋಡಿ, ತಡೆಯನ್ನು ನೋಡಿ, ಅಡ್ಡಿಯನ್ನು ನೋಡಿ ನಾವು ಅಂಜಬಾರದು. ಹಲ್ಲೆಲೂಯಾ. ನಾವು ಹೆದರಬಾರದು. ಮೊದಲನೇದಾಗಿ ಹೇಳಿದರು ನೀವು ಅಂಜಬೇಡಿರಿ. ಎರಡನೇದಾಗಿ ಹೇಳಿದರು ಸುಮ್ಮನೆ ನಿಂತುಕೊಂಡು. 2 ಸಾರಿ ಬಂದಿದೆ. 13ನೇ ವಾಕ್ಯದಲ್ಲಿ, 14ನೇ ವಾಕ್ಯದಲ್ಲಿ ನೀವು ನೋಡಬಹುದು. ಅವ್ರು ಹೇಳ್ತಾನೆ ನೀವು ಸುಮ್ಮನೆ ನಿಂತುಕೊಂಡು. 14ನೇ ವಾಕ್ಯದಲ್ಲಿ ನೋಡಿರಿ, ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು. ಅದಕ್ಕೇನು ಅರ್ಥ ನಾನು ಕೊಟ್ಟಿದ್ದೇನೆ, ಆದ್ರೆ ಅರ್ಥವೇನು? ನಾವು ನಮ್ಮ ಪ್ರಯತ್ನಗಳನ್ನು ಮಾಡಬಾರದು. ನಮ್ಮ ಪ್ರಯತ್ನಗಳು ಬೇಡ. ಬೆಸ್ತರಾದ ಪೇತ್ರನು, ಯಾಕೋಬು, ಯೋಹಾನನು ಅವರು ಹಡಗಲಿ ಯೇಸು ಕರ್ತನ ಜೊತೆಯಲ್ಲಿ ಅವರು ಹೋಗ್ತಾ ಇರುವ, ಪ್ರಯಾಣ ಮಾಡ್ತಾ ಇರುವಾಗ ಬಿರುಗಾಳಿ ಬಂದಿತ್ತು. ಬಿರುಗಾಳಿ ಹೊಡಿತಾ ಇದೆ ಹಡಗನ್ನು, ಒಳಗಡೆ ನೀರು ಬಂದಿತ್ತು. ಅವರು ಬೆಸ್ತರು, ಅವ್ರಿಗೆ ಗೊತ್ತು ಏನು ಮಾಡಬೇಕಂತ. ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಡಗನ್ನು ಸರಿಯಾದ ದಿಕ್ಕಿನಲ್ಲಿ ಅವರು ಅದನ್ನು ಏನು ಮಾಡ್ತಾರೆ, ಅದನ್ನು ನಡೆಸುವುದಕ್ಕೆ ಪ್ರಯತ್ನಗಳು ಮಾಡ್ತಾರೆ. ಆದರೂ ಆಗಿರಲಿಲ್ಲ. ಇವತ್ತು ಎಲ್ಲಿ ಹೋಗ್ತಾರೆ? ಯೇಸು ಮಲಗಿರುವ ಆ ಸ್ಥಳಕ್ಕೆ ಹೋಗಿ, ಅಯ್ಯನೇ ಗುರುವೇ, ನಾವು ಸಾಯುತ್ತೇವೆ, ನಿಮಗೆ ಚಿಂತೆ ಇಲ್ಲವೇ? ಯೇಸು ಕರ್ತನು ಎದ್ದು ನಿಂತು ಬಿರುಗಾಳಿಗೆ ಅಪ್ಪಣೆ ಕೊಡುವಾಗ ಎಲ್ಲ ಶಾಂತವಾಯಿತು. ಹಲ್ಲೆಲೂಯಾ. ನೋಡಿ ಹೇಳಿದರು, ಅಲ್ಪ ವಿಶ್ವಾಸಿಗಳೇ, ನಿಮ್ಮ ಪ್ರಯತ್ನಗಳಿಂದ ಏನು ನಿಮಗೆ ಸಹಾಯ ಆಗುವುದಿಲ್ಲ.
ನಾವು ಪ್ರಯತ್ನಗಳು ಮಾಡುತ್ತೇವೆ, ಎಷ್ಟೋ ಪ್ರಯತ್ನಗಳು. ಡಾಕ್ಟರ್ನ ಹುಡುಕಿ ಓಡುತ್ತೇವೆ, ನಮಗೆ ಸಹಾಯ ಮಾಡೋನು ಹುಡುಕಿ ಓಡುತ್ತೇವೆ, ರೆಕಮೆಂಡೇಶನ್ ಹುಡುಕಿ ಓಡುತ್ತೇವೆ. ಇವರೆಲ್ಲ ನನಗೆ ಸಹಾಯ ಮಾಡ್ತದೆ, ನಮ್ಮ ಕೈಲಿರುವ ಹಣ ನಮಗೆ ಸಹಾಯ ಮಾಡ್ತದೆ ಎಂದು ನಾವು ನಂಬಿರುತ್ತೇವೆ. ಬಟ್ ಅದೆಲ್ಲ ನಮಗೆ ಸಹಾಯ ಮಾಡಲ್ಲ. ಸಹಾಯ ನಮಗೆ ಎಲ್ಲಿಂದ ಬರುತ್ತೆ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ, ಸರ್ವಶಕ್ತನಿಂದಲೇ, ಆ ಸರ್ವೇಶ್ವರನಿಂದಲೇ ನಮಗೆ ಸಹಾಯ ಬರುತ್ತೆ. ನಾವು ಸುಮ್ಮನೆ ಇರುವಂದ್ರೆ ಏನರ್ಥ? ನೀವು ನೋಡಿದರೆ, ನೀವು ದೇವರ ಮೇಲೆ ನಂಬಿಕೆ ಇಟ್ಟು ತಾಳ್ಮೆಯಿಂದ ಪ್ರಾರ್ಥನೆ ಮತ್ತು ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಇದ್ದು ಕಾಯುತ್ತಿರಬೇಕು. ಎಲ್ಲರೂ ಓದ್ರಿ. ನಾವು ದೇವರ ಮೇಲೆ ಮೊದಲು ಏನ್ ಮಾಡಬೇಕು? ನಂಬಿಕೆ ಇಡಬೇಕು, ತಾಳ್ಮೆಯಿಂದ ಪ್ರಾರ್ಥನೆ ಮತ್ತು ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಇದ್ದು ಕಾಯುತ್ತಿರಬೇಕು. ಇದೆಲ್ಲ ಮೋಶೆ ಮಾಡಿ ತೋರಿಸಿದನು ಅವರಿಗೆ. ಹಲ್ಲೆಲೂಯಾ. ನೀವು ನೋಡಿದ್ರೆ ಮೊದಲನೇದಾಗಿ ದೇವರ ಮೇಲೆ ನಂಬಿಕೆ ಇಡಬೇಕು. ಯಾಕೋಬನು 5:15 ಓದಿರಿ. ಯಾಕೋಬ 5:15 ಓದಿರಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ವಾಸಿ ಮಾಡುವುದು, ರಕ್ಷಿಸುವುದು. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಬೇಕು. ಹಲ್ಲೆಲೂಯಾ. ನಾನು ಯಾವ ಸಭೆ ಹೇಳ್ತಾರ, ನಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆಯಾ ಅಂತ ಕೇಳ್ತಾರಲ್ಲ, ಆ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ಏನು ಇರಬೇಕು? ನಂಬಿಕೆ ಇರಬೇಕು. ಕೆಲವು ನೋಡಿದ್ರೆ, ದೇವರೇ ಇದನ್ನು ನೀವು ಮಾಡುತ್ತೀರಾ? ನೀವು ಮಾಡೋದಕ್ಕೆ ಶಕ್ತನ. ಅಮ್ಮ ಕೆಲವು ಸಾರಿ ಪ್ರಾರ್ಥನೆ ಮಾಡುವಾಗಲೇ ನಾನು ತಟ್ಟಿ, ಅಮ್ಮ ನನಗೆ ಭಯವಾಗ್ತಾ ಇದೆ ಅಮ್ಮ, ಸ್ವಲ್ಪ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ದೀನಿ. ದೇವರೇ ಇದೆಲ್ಲ ಮಾಡೋದಕ್ಕೆ ಶಕ್ತನಂತ ನನಗೆ ಗೊತ್ತು, ಆದರೂ ಪರಿಸ್ಥಿತಿ ಹಿಂಗೆ ಇದೆ ಅಂತ ಹೇಳೋರು. ನಾನು ಪಕ್ಕದಲ್ಲಿ ನಿಂಗೆ ನೋಡಿದ್ರು. ಸುಮ್ಮನೆ ಸರಿಯಾಗಿ ಮಾಡಿರಿ, ಒಂದೆರಡು ವಾಕ್ಯಗಳನ್ನು ಹೇಳಿ. ಅವಾಗ ತಿರುಗಿ ಅವ್ರು ಹೇಳ್ತಾರೆ, ಸರ್ವಶಕ್ತನೇ, ಒಳ್ಳೆಯವನೇ, ಇದನ್ನು ಮಾಡಿ ಮುಗಿಸಿರಿ. ಪ್ರಾರ್ಥನೆಯಲ್ಲಿ ಏನು ಬೇಕು? ನಂಬಿಕೆ. ಆತನು ಮಾಡಿರುವ ಆ ಲೋಕವನ್ನು ಸೃಷ್ಟಿ ಮಾಡಿದ್ರಿಂದ ಇದು ತನಕ ಮಾಡಿರುವ ಎಲ್ಲ ಉಪಹಾರಗಳು, ಅದ್ಭುತಗಳು, ಮಹತ್ ಕಾರ್ಯಗಳು ಸತ್ಯವೇದದಲ್ಲಿ ಇವೆ. ಹಲ್ಲೆಲೂಯಾ. ಆ ವಾಕ್ಯಗಳನ್ನು ಹೇಳಿ ನಾವು ನಮ್ಮನ್ನು ಬಲಪಡಿಸಿಕೊಳ್ಳಬೇಕು. ನಮ್ಮಲ್ಲಿ ಆ ವಾಕ್ಯಗಳನ್ನು ಧ್ಯಾನಿಸುವಾಗ ನಂಬಿಕೆ ಬರುತ್ತೆ. ನಾವು ಧ್ಯಾನಿಸಿ ಕಳೆದುಕೊಂಡಿರುವುದನ್ನು ಪ್ರಾರ್ಥನೆಯಲ್ಲಿ ನಾವು ತೋರಿಸುವವರಾಗಿರಬೇಕು. ಹಲ್ಲೆಲೂಯಾ. ನಂಬಿಕೆಯಿಂದ ಮಾಡುವ ಪ್ರಾರ್ಥನೆಗೆ ಸದುತ್ತರ ಉಂಟು. ನಂಬಿಕೆಯಿಂದ ಮಾಡುವ ಪ್ರಾರ್ಥನೆಯಲ್ಲಿ ದೇವರು ನಮಗಾಗಿ ಇಳಿದು ಬಂದು ಯುದ್ಧ ಮಾಡುವರು. ನಂಬಿಕೆ ಅಲ್ಲದೆ ನೀವು ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಗೆ ಸದುತ್ತರ ಸಿಗುವುದಿಲ್ಲ. ಆದ್ರಿಂದ ನಮ್ಮ ಪ್ರಾರ್ಥನೆಯಲ್ಲಿ ಏನು ಬೇಕು? ನಂಬಿಕೆ. ದೇವರ ಮೇಲೆ ನಂಬಿಕೆ ಇಟ್ಟು ತಾಳ್ಮೆಯಿಂದ ಪ್ರಾರ್ಥನೆ ಮಾಡಬೇಕು. ಯಾಕೋಬನು 1ನೇ ಅಧ್ಯಾಯ 3-4 ಎರಡು ವಾಕ್ಯಗಳನ್ನು ಓದಿರಿ. ನನ್ನ ಸಹೋದರರೇ, ಸಹೋದರಿಯರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ. ಹಲ್ಲೆಲೂಯಾ. ನೀವು ಪರಿಶೋಧಿಸಲ್ಪಡುವಾಗ ಅದು ತಾಳ್ಮೆಯನ್ನು ಉಂಟು ಮಾಡುತ್ತದೆ. ಮುಂದೆ ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎನಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಪರಿಪೂರ್ಣರಾಗುವಿರಿ. ಹಲ್ಲೆಲೂಯಾ. ಆ ಪರಿಪೂರ್ಣತೆಯನ್ನು ನಾವು ಹೊಂದಿವೆವು ನಂಬಿಕೆಯಲ್ಲಿ. ಹಲ್ಲೆಲೂಯಾ. ಆವಾಗ ದೇವರು ನಮಗಾಗಿ ಹೇಳಿದ ಒಂದು ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡುವರು. ಹಲ್ಲೆಲೂಯಾ. ಎಷ್ಟು ಜನರಿಗೆ ತಾಳ್ಮೆ ಇದೆ? ನಮಗೆ ಕಷ್ಟ ಕಾಲ ಬರುವಾಗ ನಾವು ತಾಳ್ಮೆಯನ್ನು ಕಳ್ಕೊಳ್ತೇವೆ. ನಿಜ ತಾನೆ? ತಾಳ್ಮೆಯನ್ನು ನಾವು ಕಳ್ಕೊಳ್ತೇವೆ. ದೀರ್ಘ ಶಾಂತಿ ಎಲ್ಲ ಅದು ನೆಕ್ಸ್ಟ್ ಲೆವೆಲ್. ಬಟ್ ಸಾಮಾನ್ಯವಾಗಿ ತಾಳ್ಮೆಯನ್ನು ನಾವು ಕಳ್ಕೊಂಡು ದೇವರು ಮಾಡೋಣ, ನಾವೇನಾದ್ರು ಪ್ರಯತ್ನ ಮಾಡೋಣ. ಯಾರ ಸಹಾಯವನ್ನು ನಾವು ಕೋರಿಬಿಡ್ತೇವೆ, ಯಾರನ್ನು ಹುಡುಕಿ ಹೋಗಿಬಿಡುತ್ತೇವೆ. ದೇವರು ಹೇಳ್ತಾರೆ, ಕಾಯ್ತಾರೋ, ನೋ ಚಾನ್ಸ್, ನನಗೆ ತಾಳ್ಮೆ ಕಡಿಮೆ. ಅದೊಂದು ಪ್ರಕಟಣೆ ಬೇರೆ, ನನಗೆ ತಾಳ್ಮೆ ಕಡಿಮೆ. ಏನಾದರೂ ಮುಂದೆ ಹೋಗಿ ಮಾಡಿ ಎಲ್ಲದಲ್ಲಿ ಸೋಲನ್ನು ಸಂಧಿಸಿ ತಿರುಗ ಬರಬೇಕು. ದೇವರು ಹೇಳ್ತಾರೆ, ನಾನು ತಾಳ್ಮೆಯಿಂದ ಕಾಯ್ತಾರ ಅಂತ ಹೇಳಿದೆ. ಹಲ್ಲೆಲೂಯಾ. ನೀವು ನೋಡಿದ್ರೆ ಯೋಸೇಫನಿಗೆ 17ನೇ ವಯಸ್ಸಲ್ಲಿ ದರ್ಶನ ಸಿಕ್ಕಿತು. 17ನೇ ವಯಸ್ಸಲ್ಲಿ ದರ್ಶನವನ್ನು ಹೊಂದಿಕೊಂಡವನು 30 ವಯಸ್ಸಲ್ಲಿ ಅವನು ಅರಮನೆಗೆ ದೇವರು ಕರ್ಕೊಂಡು ಹೋಗಿ ಅಧಿಕಾರಿಯಾಗಿ ಪ್ರಧಾನ ಮಂತ್ರಿಯಾಗಿ ನಿಲ್ಲಿಸಿದರು. ನೀವು ನೋಡಿದ್ರೆ 17ರಿಂದ
ಆ 30 ವಯಸ್ಸುವರೆಗೆ ಅವನು ಕಷ್ಟಗಳಿಗೆ ಅಳತೆನೇ ಇಲ್ಲ. ಬಟ್ ಅವನು ತಾಳ್ಮೆಯಿಂದ ಇದ್ದನು. ಎಲ್ಲಾದರೂ ಅವನು ಜಗಳ ಆಡಿದನು, ಎಲ್ಲಾದರೂ ಕೆಟ್ಟ ಮಾತಾಡಿದನು, ಎಲ್ಲಾದರೂ ಪಾಪದಲ್ಲಿ ಬಿದ್ದನು ನೋಡಿದರೆ ನೋ ಚಾನ್ಸ್. ಹಲ್ಲೆಲೂಯಾ. ಅವನು ತಾಳ್ಮೆಯಿಂದ ಆ ದರ್ಶನ ನೆರವೇರುವ ತನಕ ಅವನು ಕಾಯ್ತಾ ಇದ್ದನು. ಮರೆಯದೆ ನೆನೆಸುವ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಅವ್ರ ವಾಗ್ದಾನವನ್ನು ಕೊಟ್ಟರೆ ಅವರು ಮರೆಯದೆ ಅವರು ಅದನ್ನು ನೆನಪಿಕತೆ ಅಂತ ಅದನ್ನು ಪೂರೈಸುವ ದೇವರಾಗಿದ್ದಾರೆ. ಅದು ನೆರವೇರೋ ತನಕ ನಾವು ತಾಳ್ಮೆಯಿಂದ ಇರಬೇಕು. ಹೆಂಗೆ ಇರಬೇಕು? ಬಾಯಿ ಮಾತು ಬರಬಾರದು, ಗುಣಗುಟ್ಟಬಾರದು, ದೇವರಿಗೆ ವಿರೋಧವಾಗಿ ಮಾತನಾಡಬಾರದು. ನಾವು ಅವಿಶ್ವಾಸವಾದ ವಾಕ್ಯಗಳು ಮಾತುಗಳು ನಮ್ಮ ಬಾಯಿಂದ ಬರಬಾರದು. ಮನೆಯಲ್ಲಿ ಕೂಡ ಒಬ್ಬರಿನ್ನೊಬ್ಬರ ಜೊತೆಯಲ್ಲಿ ಮಾತನಾಡುವಾಗ ನಡೆದ್ರೆ ನಡೆಯುತ್ತೆ, ಇಲ್ಲಾದ್ರೆ ಬಿಡಿ, ಬೇರೆ ಏನಾದ್ರು ದಾರಿ ನೋಡೋಣ. ಇಲ್ಲ, ದೇವರು ಕೊಟ್ಟಿರೋ ಮಾತನ್ನು ಪೂರೈಸೋರು. ನಮ್ಮಲ್ಲಿ ಏನಾದ್ರು ತಪ್ಪಿರಬಹುದು, ನಾವು ಸರಿಪಡಿಸಿಕೊಂಡು ಮುಂದುವರಿಯೋಣ. ಮಾತು ಕೊಟ್ಟಿದ್ದಾರೆ, ಅವರು ಪೂರೈಸೋರು ನಂಬಿಕೆಯಿಂದ ಇರಬೇಕು. ಹಲ್ಲೆಲೂಯಾ. ಈ ತಾಳ್ಮೆ ನಿಮ್ಮಲ್ಲಿ ಇದ್ದರೆ ನೀವು ಜಯಿಸುವರಾಗಿ ಇರುವಿರಿ. ನಿಮ್ಮ ಮನೆಯಲ್ಲಿ ನೀವು ತಾಳ್ಮೆ ಇದ್ದರೆ ನೀವು ಮಾತುಗಳಲ್ಲಿ ಕೂಡ ನಾವು ತಾಳ್ಮೆಯನ್ನು ಕಳ್ಕೊಳ್ತೇವೆ. ಒಬ್ಬರು ತನ್ನ ಸಮಸ್ಯೆಯನ್ನು ಹೇಳುವಾಗ ನಾವು ಆದ್ರೂ ಹೇಳಿ ಎಂದು ನಾವು ಕೂತ್ಕೊಂಡು ಕೇಳುವುದಿಲ್ಲ. ನಾವು ಅವ್ರು ಮಾತಾಡ್ತಾ ಇರುವಾಗಲೇ ನಾವು ಮಾತಾಡೋದು ಪ್ರಾರಂಭಿಸಬೇಕು. ಹೇಳಿದ್ರೆ ಸ್ವಲ್ಪ ಕೇಳಿಸ್ಕೊಳ್ಳಿರಿ ಹೇಳ್ತಾರಲ್ಲ, ಸ್ವಲ್ಪ ಮೊದಲು ಕೇಳಿಸ್ಕೊಳ್ಳಿರಿ. ಕೌನ್ಸಿಲಿಂಗ್ ಮಾಡೋಕೆ ಬರುವಾಗ, ನಾವು ಕೌನ್ಸಿಲಿಂಗ್ ಮಾಡೋಕೆ ಹೋಗುವಾಗ ಮೊದಲು ಅವ್ರ ಸಮಸ್ಯೆಯನ್ನು ಕೂತ್ಕೊಂಡು ಕೇಳಿಸ್ಕೊಳ್ಬೇಕು. ನಾವು ಅವರು ನನಗೆ ಒಂದು ಸಮಸ್ಯೆ, ನನಗೊಂದು ಸಮಸ್ಯೆ, ನೀವೊಬ್ಬರು ಸಂಸಾರ ತಿಂದ್ಕೊಂಡು ಕೂತ್ಕೊಳ್ಳಿರಿ ಅಷ್ಟೇ. ಇವ್ರ ಸಮಸ್ಯೆಯನ್ನು ಅವ್ರು ಹೇಳೋಕೆ ಬಿಡಲ್ಲ. ಇವ್ರು ಬೇಗನೆ ಇವ್ರ ಸಮಸ್ಯೆಯನ್ನು ಹೇಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆವಾಗ ಹೇಳ್ತಾರೆ, ಇವ್ರ ಸಮಸ್ಯೆ ದೊಡ್ಡ ಸಮಸ್ಯೆ, ನಮ್ಮ ಸಮಸ್ಯೆಯಿಂದ ಸರಿಯಾಗುತ್ತೆ, ಹೋಗಿ ಬಿಡೋಣ ಅಂದರೆ ಹೋಗಿಬಿಡ್ತಾರೆ. ಮೊದಲು ತಾಳ್ಮೆಯಿಂದ ನಾವು ಇದಕ್ಕೆ ಕಿವಿಗೊಡಬೇಕು. ಹಲ್ಲೆಲೂಯಾ. ಹೆಚ್ಚು ಜಗಳಗಳು ಮನೆಯಲ್ಲಿ ಬರೋ ಕಾರಣ ನಮ್ಗೆ ತಾಳ್ಮೆಯನ್ನು ಕಳ್ಕೊಂಡು ಮಾತನಾಡುವಾಗ. ನಾವು ತಾಳ್ಮೆಯಿಂದ ನಾವು ನಿಧಾನವಾಗಿ ನಾವು ಇನ್ನೊಬ್ಬರ ಮಾತಿಗೆ ಕಿವಿ ಕೊಟ್ಟರೆ ಸಮಸ್ಯೆಗಳು ಸರಿಯಾಗಿ ಬಿಡುತ್ತೆ. ಎಲ್ಲ ವಿಷಯಗಳಲ್ಲಿಯೂ ತಾಳ್ಮೆ ಬಹಳ ಪ್ರಾಮುಖ್ಯವಾದ ಒಂದು ಫಲ. ಹಲ್ಲೆಲೂಯಾ. ಆತ್ಮನ ಫಲ. ಅದನ್ನು ನಾವು ನಮ್ಮ ಜೀವನದಲ್ಲಿ ನಾವೇನು ಮಾಡಬೇಕು? ಕಳೆದುಕೊಳ್ಳಬೇಕು. ನನಗೆ ಸ್ವಲ್ಪ ಕೂಡ ತಾಳ್ಮೆ ಇಲ್ಲ, ಬೇಗ ಏನಾದರೂ ಡಿಸಿಷನ್ ತಗೊಳ್ತೇನೆ. ನಾನು ತಾಳ್ಮೆಯನ್ನು ಕಳೆದುಕೊಂಡು ಎಲ್ಲಿ ಗೊತ್ತಾ? ಬೆಂಡೆಕಾಯನ್ನು ಏನು ಮಾಡೋದು, 1 ಕಿಲೋ ಕೈಯಲ್ಲಿ ಕೊಟ್ಟು ಚಿಕ್ಕದಾಗಿ ಕಟ್ ಮಾಡಿ ಪಲ್ಯ ಮಾಡೋದು ಹೇಳಿಬಿಡ್ತಾರೆ. ತುಂಬ ಕಷ್ಟ, ಅದು ಗಮ್ ಥರ ಬರೋದು. ಇವರು ಎಲ್ಲ ತುಂಬ ಶುದ್ಧತೆ. ಅದನ್ನು ಮೊದಲು ತೊಳೆದು ಆಮೇಲೆ ಅದನ್ನು ಬಟ್ಟೆಯನ್ನು ಹಾಕಿ ಅದನ್ನು ಹಿಂಗೆ ಮಾಡು, ಆಮೇಲೆ ಇದು ತಲೆ ಕಾಲೆಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ಸಣ್ಣ ಇವತ್ತು ನಾನು ಬೆಂಡೆಕಾಯಿ ಕಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟೆ, ಅದು ಬೇರೆ ಕಥೆ. ಬಟ್ ಅದು ನನಗೆ ತಾಳ್ಮೆಯನ್ನು ಹೇಳಿಕೊಟ್ಟಿತ್ತು. ಎಷ್ಟು ದೊಡ್ಡ ಅಧಿಕಾರಿಯಾಗಿದ್ದರೂ SBIಗೆ ಹೋದ್ರೆ ಲೈನಲ್ಲಿ ನಿಲ್ಲಬೇಕು. ಮುಂದೆ 20 ಜನರು ನಿಲ್ತಾ ಇರುವರು. ಬಟ್ ನಮ್ಮ ಊರಲ್ಲಿ ಇರುವ ದೊಡ್ಡ ಏನು ಹೇಳ್ತಾರೆ, ಕೌನ್ಸಿಲರು, ಪಾಸ್ಟರ್ಸ್ ಕೂಡ ಹಂಗೆ ಸೈಡಲ್ಲಿ ಹೋಗಿ ಏನು ಮಾಡ್ತಾರೆ, ಪ್ರಿಂಟಿಂಗ್ಸ್ ತಗೊಳ್ಳೋದು, ಅವರಿಗೆ ವಿತ್ಡ್ರಾ ಮಾಡಿಕೊಳ್ಳೋದು. ಆ ಟೈಮಲ್ಲಿ ನಾನು ಹೇಳೋದು 15 ವರ್ಷಕ್ಕೆ ಮುಂಚೆ. ಬಟ್ ನಾನು ಆ ಸೋನ್ಗಟ್ಟಲ್ಲಿ ಬ್ರಾಂಚ್ ಮ್ಯಾನೇಜರ್ ಇದ್ರು ಕೂಡ ಆ ಬ್ಯಾಗ್ ಹಾಕ್ಕೊಂಡು ಲೈನಲ್ಲಿ ನಿಲ್ತಾ ಇರುವೇನು. 20 ಜನರ ಮುಂದೆ ನಿಲ್ಲೋರು, ಹಂಗೆ ಹೋಗ್ತಾ ಇರೋದು. ತಾಳ್ಮೆ ರೂಪನ್ ತಾಳ್ಮೆ ಹಂಗೆ ಕಳೆದುಕೊಂಡೆ. ಇದು ಮಾತ್ರ ಅಲ್ಲ, ಇನ್ನು ಎಷ್ಟೋ ಕಾರ್ಯಗಳಿವೆ. ಎಲ್ಲ ದೇವರು ನನಗೆ ತಾಳ್ಮೆಯನ್ನು ಹೇಳಿಕೊಟ್ರು. ನಾವು ಅದನ್ನು ಕಳೆದುಕೊಳ್ಳಬೇಕು. ಹಲ್ಲೆಲೂಯಾ. ನಮ್ಮ ಜೊತೆ ಕಳೆದುಕೊಂಡು, ನೀವು ತಾಳ್ಮೆಯನ್ನು ಕಳೆದುಕೊಂಡು ನೀವು ಜಯಿಸುವಿರಿ. ನೀವು ತಾಳ್ಮೆಯನ್ನು ಕಳೆದುಕೊಳ್ಳೋರಾದರೆ ನೀವು ಜಯಿಸುವಿರಿ. ಅದು ಹೇಳಿದ್ರೆ ದೇವರ ಮೇಲೆ ನಂಬಿಕೆ ಇಟ್ಟು ತಾಳ್ಮೆಯಿಂದ ಪ್ರಾರ್ಥನೆ ಮತ್ತು ಅದನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಇದ್ದು ಕಾಯ್ತಿರಬೇಕು. ಹಲ್ಲೆಲೂಯಾ. ನೀವು ನೋಡಿದರೆ ಆಜ್ಞೆಗಳಿಗೆ ವಿಧೇಯರಾಗಿ ಇದ್ದು ನೀವು ನೋಡುವಾಗ ದೇವರಿಗೆ ಪ್ರೀತಿ ತೋರಿಸುವುದಕ್ಕೆ ಒಂದೇ ಒಂದು ರೀತಿ ಇದೆ. ಯೇಸು ಕರ್ತನು ಹೇಳಿದರು, ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ಅದು ಈಸಿ. ಅವರು ಹೇಳುವುದನ್ನು ಮಾಡುವುದೇ ವಿಧಿಯದೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಅವರು ಹೇಳಿರುವುದನ್ನು ಮಾಡುವುದೇ ವಿಧಿಯದೆ. ಇಲ್ಲಿ ನೋಡಿದರೆ ಮೋಶೆ ದೇವರು ಹೇಳುವುದನ್ನು ಮಾಡ್ತಾನೆ. ಮೊದಲು ಜನರನ್ನು ಅವನು ಹೋಗಿ ಅವರನ್ನು ದೃಢಪಡಿಸಿ, ನೀವು ಅಂಜಬೇಡ, ದೇವರಿದ್ದಾರೆ, ನಿಮಗಾಗಿ ಯುದ್ಧ ಮಾಡುವರು, ನೀವು ಸುಮ್ಮನೆ ಇರಿ, ನೀವು ಬೇರೆ ಏನು ಮಾಡಕ್ ಹೋಗಬೇಡ್ರಿ, ದೇವರು ನಮಗಾಗಿ ಜಯ ಕೊಡೋರು ಅಂತ ಹೇಳಿಬಿಟ್ಟು ಹೋದವನು 15ನೇ ಅಧ್ಯಾಯದಲ್ಲಿ ಯೆಹೋವನ ಬಳಿಗೆ ಹೋಗಿ ಅವನು ಮಾತನಾಡ್ತಾನೆ. ಅಲ್ಲಿ ಯೆಹೋವನು ಅವನಿಗೆ ಹೇಳಿಕೊಟ್ಟದನ್ನು ನಾವು ನೋಡೋಣ. 15ನೇ ವಾಕ್ಯ. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆಯಿಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ
ಇದೆಲ್ಲ ವಿಧಿಯದೆ. ಮೊದಲು ಅವನು ಏನು ಹೇಳಬೇಕು, ಮುಂದಕ್ಕೆ ಮುಂದಕ್ಕೆ ಹೊರಡಬೇಕು. ಅದನ್ನು ಯಾರು ಮಾಡಬೇಕು ಇವತ್ತು? ಇಸ್ರೇಲ್. ಕೊಡಮ್ಮ, ಇಟ್ಬಿಡು, ಎಲ್ಲ ಮೇಲೆ ಬಿಟ್ಬಿಡ್ತೇನೆ ಪ್ಲೀಸ್. ಥ್ಯಾಂಕ್ ಯು. ಮುಂದಕ್ಕೆ ಹೊರಡಬೇಕು, ಅದು ವಿಧಿಯದೆ. ಅವರೆಲ್ಲ ಹೆದರಿಕೊಂಡಿದ್ದಾರೆ. ಒಂದು ಕಡೆ ಕೆಂಪು ಸಮುದ್ರ, ಹಿಂದೆಟ್ಟಿ ಬರ್ತಾ ಇರೋರು ಯಾರು? ಶ್ರೇಷ್ಠವಾದ ರಥಗಳನ್ನು ಸೈನಿಕರನ್ನು ಕರ್ಕೊಂಡು ಫಾರೋ ಅಲ್ಲಿ ಬರ್ತಾ ಇದ್ದಾರೆ. ಎರಡು ಮಧ್ಯದಲ್ಲಿ ಇವರಿದ್ದಾರೆ. 20 ಲಕ್ಷ ಜನರಿದ್ರು. ಅವನು ಹೇಳ್ತಾನೆ, ಮುಂದಕ್ಕೆ ಹೋಗಿರಿದ್ರೆ ಮಗನೇ, ಅವನನ್ನು ಕಲ್ಲೆಸ್ತಿ ಸಾಯಿಸಿದ ಹೇಳ್ಬಿಡ್ತಾರೆ. ಆ ರೀತಿಯಲ್ಲಿ ಒಂದು ಪರಿಸ್ಥಿತಿ. ಬಟ್ ದೇವರು ಹೇಳ್ತಾರೆ, ಮುಂದಕ್ಕೆ ಹೊರಡಬೇಕೆಂದು ಇಸ್ರೇಲರಿಗೆ ಹೇಳು. ಮತ್ತು ನೀನು ಏನು ಮಾಡಬೇಕು? ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಇದು ಹೆಂಗೆ ಆಗುತ್ತದೆ? ನಾನು ಕುರಿಮರಿ ಮೇಯಿಸ್ತಾ ಇದ್ದ ಕೋಲಿದು, ಇದನ್ನು ನಾನು ಹೆಂಗೆ ಮಾಡುವೆನು? ಕೋಲನ್ನು ಕೈ ಚಾಚಿ ಇವರೆಲ್ಲ ನಗ್ತಾ ಇರೋದು, ಗೇಲಿ ಮಾಡುವರು. ಅಸಾಧ್ಯವಾದ ಕಾರ್ಯಗಳೇ. ಬಟ್ ದೇವರು ಸಾಮಾನ್ಯವಾದ ಕುರುಬನ ಕೋಲ ಮುಖಾಂತರ ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯಪಡಿಸಿದರು. ಬಟ್ ನಾವು ಮಾಡಬೇಕಾದ್ರು ದೇವರು ಹೇಳಿದನ್ನು ಹಂಗೆ ಮಾಡಬೇಕು. ಅದೇ ವಿಧಿಯದೆ. ಹಲ್ಲೆಲೂಯಾ. ಹೇಳ್ತಾರೆ, ಮುಂದಕ್ಕೆ ಹೊರಡಬೇಕೆಂದು ಇಸ್ರೇಲ್ ಹೇಳು, ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಅದು ನನಗಿಂದ ನನ್ನ ಕಡೆಯಿಂದ ಹೆಂಗೆ ಆಗುತ್ತದೆ? ಅವನು ಕೇಳ್ತಾ ಇಲ್ಲ. ನೀವು ನೋಡಿದರೆ ಅವನು ದೇವರು ಹೇಳದಂಗೆ ಅವನು ಮಾಡಿದನು. ಆಗ ಇಸ್ರೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರೆಂದು ನೀನು ಹಿಂಗೆ ಮಾಡಿದರೆ ನಾನು ಒಣ ನೆಲ ಮೇಲೆ ನೀವು ಹಾದು ಹೋಗುವ ಹಾಗೆ ಮಾಡುವೇನು ಎಂದು ದೇವರಲ್ಲಿ ವಾಗ್ದಾನ ಕೊಡ್ತಾರೆ. ಹಲ್ಲೆಲೂಯಾ. ಆಮೇಲೆ ನಾನಂತೂ ಐಗುಪ್ತರ ಹೃದಯಗಳನ್ನು ಕಠಿಣಪಡಿಸುವೆನಾದುದರಿಂದ ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು. ಆಗ ನಾನು ಫರೋಹನಲ್ಲಿಯೂ ಅವನ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ನಾನು ಫರೋಹನಲ್ಲಿಯೂ ಅವನ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿ ಹೊಂದಿದ ನಂತರ ನಾನು ಯೆಹೋವನು ಎಂಬುದನ್ನು ಐಗುಪ್ತರು ತಿಳಿದುಕೊಳ್ಳುವರು ಅಂದನು. ಹಲ್ಲೆಲೂಯಾ. ಫಸ್ಟ್ ಪ್ಲಾನ್ ಅಲ್ಲಿ ಅವರು ಒಂದು ಮಾತು ಹೇಳಿ ಮುಗಿಸಿದರು. ಮತ್ತು ಎರಡನೇ ಪ್ಲಾನ್ ಬಂದಿದೆ. ಹಲ್ಲೆಲೂಯಾ. ನೀನು ಹೋಗಿ ನೀನು ಆ ಜನರನ್ನು ಮುಂದೆ ಧೈರ್ಯವಾಗಿ ಹೆಜ್ಜೆ ಇಟ್ಟು ಮುಂದೆ ಹೋಗೋದಕ್ಕೆ ಹೇಳು. ನೀನು ಕೈ ಚಾಚಿ ಕೋಲನ್ನು ಹಿಡಿದುಕೊಂಡು ಸಮುದ್ರವನ್ನು ವಿಭಾಗಿಸು. ನಾನು ಅದನ್ನು ಒಣ ನೆಲವಾಗಿ ಬದಲಾಯಿಸುವೇನು. ನೀವು ಒಣ ನೆಲದಲ್ಲಿ ಹಾದು ಹೋಗುವಿರಿ. ನಿಮ್ಮನ್ನು ಹಿಂದಟ್ಟಿ ಬರುವ ಐಗುಪ್ತರನ್ನು ಅಲ್ಲಿ ನಾನು ಮೂழ்ಗಿಸಿ ನನ್ನ ನಾಮವನ್ನು ಮಹಿಮೆಪಡಿಸಿ ನಾನೇ ನಿಜವಾದ ದೇವರು ಅಂತ ನಾನು ಎಲ್ಲರಿಗೂ ತೋರಿಸುವೆನು. ಹಲ್ಲೆಲೂಯಾ. ಈ ರೀತಿಯಲ್ಲಿ ಫುಲ್ ಪ್ಲಾನ್ ಹೇಳಿಬಿಟ್ರು. ಇವತ್ತು ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡಬೇಕು. ಸತ್ಯವೇದದಲ್ಲಿ ಎಲ್ಲ ಪ್ಲಾನ್ಸ್ ಕೊಡಲ್ಪಟ್ಟಿವೆ. ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ನಾವು ತಾಳ್ಮೆಯಿಂದ ದೇವರ ಪಾದದಲ್ಲಿ ಕಾಯ್ತಾ ಇದ್ದು ಪ್ರಾರ್ಥನೆ ಮಾಡುವಾಗ ದೇವರು ನಮಗಾಗಿ ಇಳಿದು ಬಂದು ಜಯವನ್ನು ಕೊಡುವಂತವರಾಗಿರುತ್ತಾರೆ. ಹಲ್ಲೆಲೂಯಾ. ಇಲ್ಲಿ ಏನ್ ನಡೆದಿತ್ತು ನಾವು ನೋಡೋಣ. ಆಗ ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ಅವರ ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು. ನೋಡಿರಿ, ಅವರನ್ನು ಮೇಘಸ್ತಂಭವು ಅಗ್ನಿಸ್ತಂಭವು ಮುನ್ನಡೆಸ್ತಾ ಹೋಯಿತು. ಮೇಘಸ್ತಂಭ ಅಂದ್ರೆ ಏನು? ನೆರಳು. ಅವು ಅಡವಿಯನ್ನು ಹಾದು ಹೋಗ್ತಾ ಇದ್ದಾರೆ. ಮರುಭೂಮಿ, ಬಹಳ ಬಿಸಿಲಿರುವ ಜಾಗ, ಕಾಲಿಡಕ್ಕಾಗಲ್ಲ. ಹಂಗೆ ಒಂದು ಮರುಭೂಮಿಯನ್ನು ಹಾದು ಹೋಗುವಾಗ ನೆರಳಾಗಿ ಬಂದವರು ದೇವರು. ಹಲ್ಲೆಲೂಯಾ. ಅದು ಹಗಲಲ್ಲಿ ನೆರಳು ಕೊಡುವಂತ, ರಾತ್ರಿಯಲ್ಲಿ ಬೆಳಕು. ಹಲ್ಲೆಲೂಯಾ. ಅಗ್ನಿ ಸ್ತಂಭವಾಗಿ ಬೆಳಕನ್ನು ನೀಡುವಂತದ್ದಾಗಿದೆ. 20 ಲಕ್ಷ ಜನರಿಗೆ ಬೆಳಕು ಕೊಡಬೇಕು. ಇವತ್ತು ಅವರಿಗೆ ಮುಂದೆ ಹೋಗ್ತಾ ಇದ್ದ ಆ ಮೇಘ ಸ್ತಂಭವಾಗಿರುವ ದೇವದೂತನು ಅವನು ಏನ್ ಮಾಡ್ತಾನೆ? ಹಿಂದಕ್ಕೆ ಬರುತ್ತಾನೆ. ಅವನು ಬರುವಾಗ ಏನು ನಡೆಯಿತು ನೋಡೋಣ. ಆ ಮೇಘ ಸ್ತಂಭವು ಐಗುಪ್ತರ ಪಾಳೆಯಕ್ಕೂ ಇಸ್ರಾಯೇಲರ ಪಾಳೆಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರು. ಇಸ್ರಾಯೇಲರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತು. ಇಸ್ರೇಲ್ಗೋಸ್ಕರ ರಾತ್ರಿ ಬೆಳಕಾಯ್ತು. ಅದು ಸಂಜೆ ಆಯಿತು, ಇವತ್ತು ರಾತ್ರಿ ಹೊತ್ತು ಆಯಿತು. ಅಲ್ಲಿ ನೀವು ನೋಡಿದರೆ ಐಗುಪ್ತಿಯರಿಗೆ ಅದು ಕತ್ತಲೆಯು, ಇಸ್ರೇಲ್ ಜನರಿಗೆ ಬೆಳಕಾಗಿ ಇತ್ತು. ಆ ರಾತ್ರಿಯೆಲ್ಲ ಒಬ್ಬರ ಹತ್ತಿರಕ್ಕೆ ಒಬ್ಬರು ಬರಲಿಲ್ಲ. ದೇವರ ಮಕ್ಕಳಾಗಿರುವ ನಮಗೆ
ದೇವರೇ ನಮಗೆ ಸಂರಕ್ಷಣಾಗಿದ್ದಾನೆ. ನಿಮ್ಮನ್ನು ಮುಟ್ಟುವವನು ನನ್ನ ಕಣ್ಣು ಬಿಟ್ಟನ್ನು ತಾಕುತ್ತಾನೆ ಎಂದು ಹೇಳ್ತಾರೆ. ನಮ್ಮನ್ನು ಮುಟ್ಟುವಾಗ ಅಲ್ಲ. ಇಲ್ಲಿ ಅವರ ಹಿಂದಟ್ಟಿ ಬಂದ ಐಗುಪ್ತಿಯರು, ಸೈನ್ಯವು, ಇಸ್ರೇಲ್ ಜನರು, 20 ಲಕ್ಷ ಜನರು, ಸಮುದ್ರದ ಮರಳು ಹಾಗೆ ಇರುವ ಜನರನ್ನು ನೋಡೋದಕ್ಕೆ ದೇವರು ಕೊಡಿಸಲಿಲ್ಲ. ಹಲ್ಲೆಲೂಯಾ. ಅದು ನೋಡುವುದಕ್ಕೆ ಆಗಿರಲಿಲ್ಲ. ಆ ಒಂದು ಪರಿಸ್ಥಿತಿಯನ್ನು ದೇವರು ಕೊಟ್ಟಿದ್ದಾರೆ. ಸರ್ವಶಕ್ತನಾಗಿರುವ, ರಕ್ಷಕನಾಗಿರುವ ನಮ್ಮ ದೇವರು. ಹಲ್ಲೆಲೂಯಾ. ದೇವರು ಇವತ್ತು ನಮ್ಮ ವೈರಿಗಳನ್ನು ನಮಗಾಗಿ ಸೋಲಿಸಿ ಜಯವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಮುಂದೆ ಹೋದನ ಏನು ದೇವರು ಅದ್ಭುತ ಕಾರ್ಯವನ್ನು ಮಾಡಿದರು ಅಂತ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ತಿರುಗ ಓದಿರಿ ಆ ವಾಕ್ಯವನ್ನು ನಿಧಾನವಾಗಿ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಯೆಹೋವನು ಆ ರಾತ್ರಿಯೆಲ್ಲ ನೀವು ಸಿನಿಮಾಗಳಲ್ಲಿ 10 ಕಮಾಂಡ್ಸ್ ನಲ್ಲಿ ನೋಡಿರಬಹುದು. ಮೋಸೆ ಅವನು ಕೋಲನ್ನು ಸಮುದ್ರದ ಮೇಲೆ ಚಾಚಿದ ತಕ್ಷಣವೇ ಏನಾಯಿತು? ಕೆಂಪು ಸಮುದ್ರ 2 ಭಾಗ ಆಯಿತು. ಬಟ್ ನಿಜವಾಗಿ ಸತ್ಯವೇದ ಹೇಳೋದು ಏನಂತಾರೆ? ಮೋಸೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ 8 ರಿಂದ 9 ಗಂಟೆ ಹೇಳ್ತಾರೆ, 8 ಅವರ್ಸ್ ಮೂಡನ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀರು ವಿವಾಹವಾಯಿತು. ನೀರು ವಿವಾಹ ಆದರೂ ಆ ಒಣನೆಲದಲ್ಲಿ ನಾವು ನಡೆದು ಹೋಗುವಷ್ಟು ಅದು ಗಟ್ಟಿಯಾಗಿರಬೇಕು. ಹಲ್ಲೆಲೂಯಾ. ಕೆಸರಿದ್ರೆ ಹೋಗೋದಕ್ಕೆ ಆಗಲ್ಲ. ಹಾಗಾದ್ರೆ ಅದೆಲ್ಲವನ್ನು ನೀವು ಅದು ಈಸ್ಟ್ ವಿಂಡ್ ಅಂತ ಹೇಳ್ತಾರಲ್ಲ, ಆ ಒಂದು ಬಿರುಗಾಳಿಯಿಂದ ಅದು ಆ ರೀತಿಯಲ್ಲಿ ಆಗುವುದಿಲ್ಲ. ದೇವರ ಹಸ್ತವೇ ಅವರಿಗೆ ಎಲ್ಲವನ್ನು ಸಿದ್ಧಪಡಿಸಿ ಕೊಟ್ಟದನ್ನು. ಅದೊಂದು ಅದ್ಭುತ ಕಾರ್ಯ. ಹಲ್ಲೆಲೂಯಾ. ನೀವು ರಾತ್ರಿ ಎಲ್ಲ ಬಿರುಗಾಳಿ ಬೀಸ್ತೀವಿ. ನಿಮ್ಮ ಜೀವನದಲ್ಲಿ ದೇವರು ಕೊಟ್ಟಿರುವ ವಾಗ್ದಾನಗಳು ಇಮಿಡಿಯೇಟ್ಲಿ ತಕ್ಷಣವೇ ಕೆಲವು ಸಾರಿ ನಡೆಯುವುದಿಲ್ಲ. ಅದು ಸಮಯ ತಗೊಳ್ಳುತ್ತದೆ. ಅದು ತಕ್ಕ ಕಾಲದಲ್ಲಿ ನೆರವೇರುತ್ತದೆ. ಇರುವಾಗ ಅದು ತನಕ ನಾವು ಏನು ಮಾಡಬೇಕು? ಕಾಯ್ತಾ ಇರಬೇಕು. ಮೋಸೆ ಏನು ಮಾಡಿದನು? ರಾತ್ರಿ ಎಲ್ಲ ಸರಿ ಸ್ವಲ್ಪ ಟೈಮ್ ನಾವು ಕೈಯಲ್ಲಿ ಇರುವ ಕೋಲನ್ನು ಚಾಚಿಕೊಂಡಿಲ್ಲಣ, ಆಮೇಲೆ ಕೈ ನೋವ್ತಾ ಇದೆ, ಹಂಗೆ ಇಲ್ಲ. ಹಲ್ಲೆಲೂಯಾ. ಅವನು ಎಷ್ಟು ಹವಸ್ ಸಮಯ ದೇವರು ಆ ಬಿರುಗಾಳಿಯನ್ನು ಅವರು ಬೀಸಿ ಅದನ್ನು ಒಣನೆಲ ಮಾಡಿದ ಅದು ತನಕ ಅಲ್ಲಿ ನಂಬಿಕೆಯಿಂದ ಕೋಲನ್ನು ಚಾಚಿದ, ಅಲ್ಲಿ ತಾಳ್ಮೆಯಿಂದ ಕಾಯ್ತಾ ಇದ್ದನು ಮೋಸೆ. ಆ ಜನ ಅಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟವರು ಮೋಸೆ ಜೊತೆಯಲ್ಲಿ ನಿಂತರು. ಮಿಕ್ಕವರು ಲಂಚಗಳಾಡುತ್ತಾ ದೇವರಿಗೆ ವಿರೋಧವಾಗಿ ಮಾತನಾಡುತ್ತಾ ಇದ್ದರು. ಬಟ್ ಅಲ್ಲಿ ದೇವರು ಅದ್ಭುತವನ್ನು ಮಾಡುವಾಗ ಅಲ್ಲಿ ನಂಬಿಕೆಯಿಂದ ಅವನು ಕಾಯ್ತಾ ಇತ್ತು. ಪ್ರಾರ್ಥನೆಯಲ್ಲಿಯೋ ಅವನು ದೇವರ ಸಮ್ಮುಖದಲ್ಲಿ ಅವನು ಏನು ಮಾಡದೆ ದೇವರ ವಾಕ್ಯಕ್ಕೆ ಅವನು ವಿಧೇಯನಾಗಿ ಅವನು ತಾಳ್ಮೆಯಿಂದ ಅವನು ಕಾಯ್ತಾ ಇರುವಾಗ ಅವನು ಅದ್ಭುತವನ್ನು ನೋಡಿದನು. ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯಪಡಿಸುವ ದೇವರು ಇಳಿದು ಒಂದು ಅದ್ಭುತವನ್ನು ಮಾಡಿದನು ಅವನು ನೋಡಿದನು. ಹಲ್ಲೆಲೂಯಾ. ಆದ್ದರಿಂದ ನಮ್ಮ ಜೀವನದಲ್ಲಿ ದೇವರು ಕೊಟ್ಟಿರೋ ವಾಗ್ದಾನ ನೆರವೇರಿಲ್ಲ. ಓಕೆ, ಅದು ನೆರವೇರಿದಕ್ಕೆ ಒಂದು ಕಾಲ ಬಂದೇ ಬರುತ್ತೆ. ನಾವು ನಂಬಿಕೆಯಲ್ಲಿ ಬೆಳೆಯುವಾಗ, ತಾಳ್ಮೆ ಸದ್ಗುಣಗಳು ನಮ್ಮಲ್ಲಿ ಬರುವಾಗ, ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಆತನನ್ನು ಮಾತ್ರ ನಂಬಿ ನಾವು ಮುಂದುವರಿಯುವಾಗ, ಆತನ ಆಜ್ಞೆಗಳನ್ನು ಅನುಸರಿಸಿ ನಾವು ಎಲ್ಲವನ್ನು ಮಾಡುವಾಗ ನಮಗೆ ಕೊಟ್ಟಿರುವ ವಾಗ್ದಾನ ನಮ್ಮಲ್ಲಿ ನೆರವೇರುವುದು. ಹಲ್ಲೆಲೂಯಾ. ಬರೀ ಪ್ರಾರ್ಥನೆ ಮಾತ್ರ ಅಲ್ಲದೆ ಯಾಕೋಬನು ಇನ್ನೊಂದು ವಾಕ್ಯವನ್ನು ಕೂಡ ಅದರಲ್ಲಿ ಬರೆಯುತ್ತಾನೆ. ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ ಮಾತ್ರ ಅಲ್ಲ, ನೀತಿವಂತನ ಪ್ರಾರ್ಥನೆಗೆ ಬಹುಫಲ ಉಳ್ಳದು. ಹಲ್ಲೆಲೂಯಾ. ನೀತಿವಂತನ ಪ್ರಾರ್ಥನೆ ಬಹುಫಲ ಉಳ್ಳದು ಎಂದು ಅವನು ಬರೆಯುತ್ತಾನೆ. ಹಲ್ಲೆಲೂಯಾ. ಇರುವಾಗ ದೇವರ ಆಜ್ಞೆಗಳನ್ನು ಅನುಸರಿಸಿ ಬದುಕುವವರೇ ನೀತಿವಂತರು. ನಾವು ಯೇಸು ಕರ್ತನಿಂದ ರಕ್ತದ ಮುಖಾಂತರ ನಾವು ನೀತಿವಂತರಾಗಿ ಬಿಟ್ಟೇವೆ. ಆಮೇಲೆ ನಾವು ನೀತಿವಂತರಾಗಿ ಮುಂದುವರಿಯುವುದಕ್ಕೆ ಆತನ ಆಜ್ಞೆಗಳನ್ನು ಅನುಸರಿಸಿ ಬದುಕಲೇಬೇಕು. ಈ ನೂತನ ಸೃಷ್ಟಿಯ ಜೀವನವನ್ನು ನಾವು ಜೀವಿಸಿ ನಾವು ತಾಳ್ಮೆಯಿಂದ ಪ್ರಾರ್ಥನೆ ಮಾಡಿ ಕಾಯ್ತಾ ಇರುವಾಗ ಯೆಶಾಯನು ಬರೀತಾನೆ. ಯೆಶಾಯನು 40:39 ಯೆಹೋವನನ್ನು ನಿರೀಕ್ಷಿಸುವವನು 31 ಅದೇ ಯೆಹೋವನನ್ನು ನಿರೀಕ್ಷಿಸುವವನು ಹೊಸ ಬಲವನ್ನು ಹೊಂದುವರು,
ಹಲ್ಲೆಲೂಯಾ. ನಿರೀಕ್ಷಿಸುವವರೆಂದರೆ ಯಾರು ಕಾಯ್ತಾ ಇದ್ದಾರೋ, ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು. ನಂಬಿಕೆ, ನಮ್ಮ ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಆ ರೀತಿಯಲ್ಲಿ ಅವನು ಕಾಯ್ತಾ ಇರುವಾಗ ಅವನು ಅದ್ಭುತವನ್ನು ನೋಡಿದನು. ಇಲ್ಲಿ ನೋಡಿದರೆ ಯಾವುದೇ ರೀತಿಯ ಅದ್ಭುತ? 21ರ ವಾಕ್ಯವನ್ನು ಓದೋಣ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಆಯ್ತಲ್ಲಮ್ಮ, ಆಮೇಲೆ ಇರುವುದು ಇಸ್ರಾಯೇಲ್ಯರು ಸಮುದ್ರದ ಮಧ್ಯದಲ್ಲಿ ಇಸ್ರೇಲಿಯರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಯಲ್ಲಿ ಗೋಡೆಯಂತೆ ನಿಂತಿತ್ತು. ಹಲ್ಲೆಲೂಯಾ. ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಮಾಡಿ ತಡೆಗಳನ್ನು ಒಡೆದಾಕಿ ತಡೆಯಾಗಿ ಬಂದ ಸಮುದ್ರವನ್ನು ವಿಭಾಗಿಸಿ ಹಾಲು ಜೇನು ಹರಿಯುವ ದೇವರು ವಾಗ್ದಾನ ಮಾಡಿದ ಆ ದೇಶಕ್ಕೆ ಕರ್ಕೊಂಡು ಹೋಗಿದರು. ಅದೇ ಅವರಿಗೆ ಕೊಟ್ಟಿರುವ ವಾಗ್ದಾನ, ಆಶೀರ್ವಾದ. ಹಲ್ಲೆಲೂಯಾ. ನಮಗೂ ಆ ರೀತಿಯ ಆಶೀರ್ವಾದದ ದೇಶದಲ್ಲಿ ಹೋಗಿ ನಾವು ತಲುಪಬೇಕಾ? ನಮಗೆ ಕೊಟ್ಟಿರುವ ವಾಗ್ದಾನಗಳು ನಮ್ಮಲ್ಲಿ ನೆರವೇರಬೇಕಾ? ದೇವರು ನಮಗೆ ಹೇಳಿಕೊಟ್ಟ ರೀತಿಯಲ್ಲಿ ನಾವು ಕೂಡ ಭಯಪಡದೆ, ಹೆದರದೆ, ದೇವರ ಮೇಲೆ ನಂಬಿಕೆ ಇಟ್ಟು ನಾವು ದೇವರ ಪ್ರಸನ್ನತೆಯಲ್ಲಿ ಪ್ರಾರ್ಥನೆ ಮಾಡುವವರಾಗಿ, ನಾವು ನಮ್ಮ ಸ್ವಂತ ಪ್ರಯತ್ನಗಳನ್ನು ಮಾಡದೆ ಪ್ರಾರ್ಥನೆ ಮಾಡುವವರಾಗಿ ತಾಳ್ಮೆಯಿಂದ ನಾವು ಕಾಯ್ದಿರಬೇಕು. ಹಲ್ಲೆಲೂಯಾ. ಇಲ್ಲಿ ಕಾಯ್ತಾ ಇದ್ದ ಜನರಿಗೆ ದೇವರು ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡಿದರು. ಅವರು ಒಣನೆಲದಲ್ಲೇ ನಡೆದು ಹೋದರು. ಆ ನೀರು ಎರಡು ಕಡೆ ಗೋಡೆಯಾಗಿ ನಿಂತು ಅಲ್ಲಿರುವ ಎಲ್ಲ ಮೀನುಗಳು ಅವ್ರ ಕಣ್ಣು ಮುಂದೆ ಇವತ್ತು ಅದನ್ನು ಕೆಳಗಡೆ ಹೋಗಿ ಅದೆಲ್ಲ ನೋಡ್ತಾರೆ. ಬಟ್ ಇವತ್ತು ಹಂಗೆ ಇಲ್ಲ. ಹಲ್ಲೆಲೂಯಾ. ನೀವು ನೋಡಿದ್ರೆ ಹಳೆಯ ನಿಯಮದಲ್ಲಿ ಈ ಒಂದು ಅದ್ಭುತ ಕಾರ್ಯವನ್ನು ದೇವರು ಮಾಡಿದರು. ಅವರ ಜನರಿಗೆ ಒಂದು ಒಳ್ಳೆಯ ಎಕ್ಸಿಬಿಷನ್ ಅನ್ನು ತೋರಿಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ 23 ಐಗುಪ್ತ್ಯರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಅವರನ್ನು ಬೆನ್ನಟ್ಟುವವರಾಗಿ ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು. ಬೆಳಗಿನ ನಾವು ಬೇರೆ, ದೇವರ ವೈರಿಗಳು ಬೇರೆ, ದೇವರ ಜನರು ಬೇರೆ, ಸೈತಾನ ಮಕ್ಕಳು ಬೇರೆ. ವ್ಯತ್ಯಾಸ ಉಂಟು. ಹಲ್ಲೆಲೂಯಾ. ಅವರು ಮಾಡುವ ರೀತಿಯಲ್ಲಿ ನಾವು ಮಾಡುವ ಅವಶ್ಯಕತೆ ಇಲ್ಲ. ಬಟ್ ನಮಗೂ ದೇವರು ಮಾಡುವ ರೀತಿಯಲ್ಲಿ ಅವರು ಹಿಂದಟ್ಟಿ ಬಂದರೆ ಅವರಿಗೆ ಜಯ ಸಿಗುವುದಿಲ್ಲ. ಹಲ್ಲೆಲೂಯಾ. ನೋಡಿದ್ಯಾ? ಬೆಳಗಿನ ಜಾವದಲ್ಲಿ ಯೆಹೋವನು ಆ ಅಗ್ನಿ ಮೇಘ ಸ್ತಂಭದೊಳಗಿಂದ ಐಗುಪ್ತ್ಯರ ದಂಡಿನ ಕಡೆಗೆ ನೋಡಿ ಅದನ್ನು ಗಡಿಬಿಡಿ ಮಾಡಿದನು. ದೇವರೇ ಇಳಿದು ಒಂದು ಯುದ್ಧ ಮಾಡುತ್ತಾರೆ. ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟದ್ದರಿಂದ ಐಗುಪ್ತ್ಯರು ಬಹು ಕಷ್ಟದಿಂದ ಹೊಡಕೊಂಡು ಹೋದರು. ಆಗ ಐಗುಪ್ತ್ಯರು, ನಾವು ಇಸ್ರಾಯೇಲ್ಯರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ, ಯೆಹೋವನು ಅವರಿಗೋಸ್ಕರ ನಮಗೆ ವಿರೋಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು. ಅಷ್ಟರಲ್ಲಿ ಯೆಹೋವನು ಮೋಶೆಗೆ, ಸಮುದ್ರದ ಮೇಲೆ ನಿನ್ನ ಕೈ ಚಾಚು, ಆಗ ಅದರ ನೀರು ಮೊದಲಿನಂತೆ ಬಂದು ಐಗುಪ್ತ್ಯರನ್ನು, ಅವರ ರಥಗಳನ್ನು, ರಾಹುತರನ್ನು ಮುಳುಗಿಸುವುದೆಂದು ಹೇಳಿದನು. ನೋಡಿರಿ, ಆಜ್ಞೆ ಕೊಡುತ್ತಾರೆ, ಅವನು ಮಾಡುತ್ತಾನೆ. ನಮಗೆ ದೇವರು ಆಜ್ಞೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಮಾಡಬೇಕು. ಹಲ್ಲೆಲೂಯಾ. ಬೇರೆ ಏನು ದೊಡ್ಡದಾಗಿ ಏನೂ ಇಲ್ಲ. ನಿಮಗೆ ದೊಡ್ಡ ದೊಡ್ಡ ಕಷ್ಟವಾದ ಕೆಲಸಗಳನ್ನು ಅವರು ಹೇಳ್ತಾ ಇಲ್ಲ. ಹೊರೆ ಹೊತ್ತವರೇ ನೀವು ಹೊರೆ ಹೊತ್ತುತ್ತಾ ಇದ್ದೀರಿ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ನನ್ನನ್ನು ನಿಮಗೆ ಲೇಸಾಗಿ ಸುಲಭವಾಗಿರುವುದು, ಕಷ್ಟಪಡೋದಕ್ಕೆ ಅವಶ್ಯಕತೆ ಇಲ್ಲ, ನಾನು ನಡೆಸುತ್ತೇನೆ ಎಂದು ದೇವರು ಕರೆಯುತ್ತಾರೆ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದನು. ಬೆಳಗಾಗುವಾಗಲೇ ಸಮುದ್ರದ ನೀರು ಮೊದಲಿದ್ದಂತೆಯೇ ತುಂಬಿಕೊಳ್ಳಲು ಐಗುಪ್ತ್ಯರು ಓಡಿ ಹೋಗುತ್ತಾ ಅದರ ಎದುರಾಗಿಯೇ ಬಂದರು. ಹೀಗೆ ಯೆಹೋವನು ಐಗುಪ್ತ್ಯರನ್ನು ಸಮುದ್ರದೊಳಗೆ ಕೆಡವಿಬಿಟ್ಟನು. ನೀರು ಮೊದಲಿನಂತೆ ಬಂದು ಆ ರಥಗಳನ್ನು, ರಾಹುತರನ್ನು, ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನು ಮುಳುಗಿಸಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಇಸ್ರಾಯೇಲ್ಯರು ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಇದನ್ನು ನಾವು ದೇವರ ಆಟ ಅಂತ ಹೇಳ್ತೇವೆ. ದೇವರಲ್ಲಿ ಒಂದು ಮನುಷ್ಯರಿಗಾಗಿ ಯುದ್ಧ ಮಾಡಿದರೆ
ಯಾರಾದ್ರೂ ನಿಲ್ಲುವುದಕ್ಕಾಗತ್ತ? ದೇವರಿಗೆ ಏನೆಲ್ಲ ದೇವರ ವಿರೋಧವಾಗಿ ಮನುಷ್ಯರು ಮಾತನಾಡ್ತಾರೆ. ಒಂದು ವೇಳೆ ದೇವರು ಇಳಿದು ಬಂದು ಮುಗಿಸಬೇಕೆಂದು ಅವರ ಒಂದು ಉದ್ದೇಶದಿಂದ ಬಂದರೆ ಒಬ್ಬನು ನಿಲ್ಲಕ್ಕಾಗಲ್ಲ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾರೆ, ಅವರು ದಗಿಸುವ ಅಗ್ನಿಯಾಗಿದ್ದಾರೆ. ಪ್ರವಾದಿಗಳು ಅವರ ಸಮಕ್ಷಮದಲ್ಲಿ ಅವರ ಪ್ರಸನ್ನದಲ್ಲಿ ಹೋಗುವಾಗಲ ನಿಲ್ಲುವುದಕ್ಕಾಗದೆ ದಳಲಿ ಬಳಲಿ ಕೆಳಗಡೆ ಬಿದ್ದು ಹೋಗುತ್ತಾರೆ. ಆಮೇಲೆ ದೇವರ ಆತ್ಮನು ಅವನಲ್ಲಿ ಬಂದು ಅವನಿಗೆ ಬಲವನ್ನು ಕೊಟ್ಟು ನಿಲ್ಲಿಸಿ ಆಮೇಲೆ ದೇವರು ಮಾತನಾಡಿ ಅವರ ವಾಕ್ಯಗಳನ್ನು ತಿಳಿಸುವುದನ್ನು ನಾವು ನೋಡುತ್ತೇವೆ. ದೇವರ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಪಾಪಿಗಳಾಗಿರುವ ನಮ್ಮಿಂದ ಸ್ವಲ್ಪ ಕೂಡ ಆಗಲ್ಲ. ನಮ್ಮಲ್ಲಿ ದೇವರ ಆತ್ಮನು ಇರುವುದರಿಂದ ಇವತ್ತು ನಾವು ದೇವರ ಪ್ರಸನ್ನದಲ್ಲಿ ಬಂದು ದೇವರನ್ನು ಆರಾಧಿಸ್ತೇವೆ. ಹಲ್ಲೆಲೂಯಾ. ದೇವರ ಆತ್ಮನು ನಮ್ಮಲ್ಲಿ ಇರುವುದರಿಂದ ಅವರ ಸ್ವರ ನಮಗೆ ಕೇಳುತ್ತದೆ, ಅವರು ಮಾತನಾಡುವುದು ನಮಗೆ ಕೇಳುತ್ತದೆ, ಅವರ ಸ್ಪರ್ಶವನ್ನು ಅವರು ಮುಟ್ಟುವುದನ್ನು ನಾವು ಅನುಭವಿಸ್ತೇವೆ. ದೇವರ ಆತ್ಮನಿಂದಲೇ ಅದು ನಮಗೆ ನಡೀತಾ ಇರುವ ಕಾರ್ಯ. ಹಲ್ಲೆಲೂಯಾ. ಅದಕ್ಕೆ ನೋಡಿದರೆ ದೇವರು ಇಳಿದು ಬಂದು ಯುದ್ಧ ಮಾಡಿ ಅವರಿಗೆ ಜಯವನ್ನು ಕೊಟ್ಟಿದ್ದಾರೆ. ಅವರ ಸೌಖ್ಯ ಜನರಿಗೆ ಅವರು ಜಯವನ್ನು ಕೊಟ್ಟಿದ್ದಾರೆ. ವೈರಿಗಳನ್ನು ಕೆಡವಿ ಹಾಕಿದರು. ನಿಮಗೆ ವಿರೋಧವಾಗಿ ಬರುವ ಆಯುಧಗಳು ಎಲ್ಲ ನಿಮ್ಮನ್ನು ಜಯಿಸುವುದಿಲ್ಲ, ಎಲ್ಲವನ್ನು ನಾನು ಲಯ ಮಾಡೋದನ್ನು ದೇವರು ವಾಗ್ದಾನ ಕೊಟ್ಟರು. ಮುಂಚಾನೆಯಲ್ಲಿ ಮಾತನಾಡುವಾಗ ನೀವು ನೋಡಿದರೆ ನಿಮಗೆ ಎಷ್ಟು ವಿರೋಧಿಗಳು ಬರಲಿ, ವಿರೋಧವಾಗಿ ಮಾತನಾಡೋದು ಬರಲಿ, ನಾವು ಹೆದರೋದಕ್ಕೆ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಇರುವ ದೇವರು ದೊಡ್ಡವನೇ. ಹಲ್ಲೆಲೂಯಾ. ಮುಂದೆ ಹೋಗೋಣ. ಇಸ್ರಾಯೇಲ್ಯರು ಸಮುದ್ರದೊಳಗೆ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತ್ತು. ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲ್ಯರನ್ನು ಐಗುಪ್ತರ ಕೈಗೆ ತಪ್ಪಿಸಿದನು. ಐಗುಪ್ತ್ಯರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲ್ಯರು ಕಂಡರು. ಯೆಹೋವನು ಐಗುಪ್ತ್ಯರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲ್ಯರು ನೋಡಿ ಯೆಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು. ಆಮೆನ್. ಹಲ್ಲೆಲೂಯಾ. ನೀವು ನೋಡಿದರೆ ಅವರ ಕೈಯಲ್ಲಿ ಆಯುಧಗಳು ಇಲ್ಲ. ಇಸ್ರಾಯೇಲ್ ಜನರು 20 ಲಕ್ಷ ಜನರಿದ್ದರು. ಅವರ ಕೈಗಳಲ್ಲಿ ಯಾವುದು ಆಯುಧ ಇಲ್ಲ. ನಿರಾಯುಧರಾಗಿ ಅವರು ಹೋಗ್ತಾ ಇದ್ದಾರೆ. ಅವರನ್ನು 600 ರಥಗಳಲ್ಲಿ ಕುದುರೆಗಳಲ್ಲಿ ಬಂದು ಸಾಯಿಸಿ ಇಲ್ಲಾಂದ್ರೆ ಹಿಡಿದುಕೊಂಡು ಹೋಗೋದು ಬಹಳ ಸುಲಭವಾದ ಕಾರ್ಯವಾಗಿತ್ತು ಫರೋನಿಗೆ. ಆದರೂ ಅವರನ್ನು ಬಿಡುಗಡೆ ಮಾಡಿದ ದೇವರು ಯಾರೆಂದು ಅವರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಮೊದಲೇ ಅವರಿಗೆ ತೋರಿಸಿದರು 10 ಬಾಧೆಗಳಿಂದ ಆ ದೇಶವನ್ನು ದೇವರು ಹಾಳು ಮಾಡಿ ತೋರಿಸಿದರು, ನಾನೇ ದೇವರು ಅಂತ. ಆದರೂ ಕೂಡ ಕರ್ಕೊಂಡು ಹೋಗುವ ದಾರಿಯಲ್ಲಿ ಕೈ ಬಿಟ್ಬಿಡ್ತಾರೆ ಎಂದು ಅವನು ಅರ್ಥ ಮಾಡಿಕೊಂಡು ಇವರನ್ನು ಹಿಂದಟ್ಟಿ ಅವರೆಲ್ಲ ಅಲ್ಲಿ ನಾಶವಾದರು. ನಾನು ಹೇಳ್ತೇನೆ, ನಮ್ಮನ್ನು ಕರೆದವರು, ಆರಿಸಿಕೊಂಡವರು, ನಡೆಸಿಕೊಂಡು ಹೋಗೋರು ನಂಬಿಕಸ್ಥರು. ಹಲ್ಲೆಲೂಯಾ. ನಮ್ಮನ್ನು ದಾರಿಯಲ್ಲಿ ಕೈ ಬಿಡುವ ದೇವರಲ್ಲ. ನಮಗೆ ಜೀವನದಲ್ಲಿ ಬರುವ ಕೆಂಪು ಸಮುದ್ರ ಹಾಗೆ ಸಮಸ್ಯೆಗಳು, ಕಷ್ಟಗಳು, ರೋಗಗಳು, ದೊಡ್ಡ ದೊಡ್ಡ ಕಷ್ಟಕಾಲಗಳು, ಇದೆಲ್ಲ ನಮಗೆ ಸಿಗುವ ಆಶೀರ್ವಾದಗಳನ್ನು ತಡೆ ಮಾಡೋಕ್ಕಾಗಲ್ಲ. ನಾವು ನಮ್ಮ ಕಡೆಯಿಂದ ಮಾಡಬೇಕಾದ್ರೂ ದೇವರು ಹೇಳಿಕೊಟ್ಟಿದ್ದಾರೆ. 13-14 ವಾಕ್ಯಗಳಲ್ಲಿ ತಿರುಗಾ ಒಂದ್ಸಾರಿ ನಾವು ಓದೋಣ. ನಾವು ಏನು ಮಾಡಬೇಕು? ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತ್ಯರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸುಮ್ಮನೆ ಅಂದ್ರೆ ದೇವರು ಸುಮ್ಮನೆ ಅಂತ ಹೇಳಿಬಿಟ್ರೆ ಮನೆಯಲ್ಲಿ ಮಲೆಕೊಂಡಿರುವುದಿಲ್ಲ. ನೋಡಿದ್ರೆ ಸುಮ್ಮನೆ ದೇವರು ಹೇಳಿಬಿಟ್ರಲ್ಲ, ಚೆನ್ನಾಗಿ ಟಿವಿ ನೋಡಿಕೊಂಡು ಮಲೆಕೊಂಡು ನಮ್ಮ ಕೆಲಸವನ್ನು ನೋಡಿಕೊಂಡು ಸೋಮಾರಿಗಳ ಇರುವುದು ಅಲ್ಲರಿ ಸುಮ್ಮನೆ ಇರುವುದು. ಸುಮ್ಮನೆ ಇರುವಂದ್ರೆ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆಯಲ್ಲಿ ತಾಳ್ಮೆಯಿಂದ ಕಾಯ್ತಾ ಇರುವುದು. ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆಯಲ್ಲಿ ತಾಳ್ಮೆಯಿಂದ ಅದನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಇದ್ದು ಕಾಯ್ತಾ ಇರುವುದು. ಅವ್ರು ಏನು ಹೇಳಿದಿರೋದನ್ನು ಮಾಡಬೇಕು. ಅವ್ರು ನಡೆಸುವ ದಾರಿಯಲ್ಲಿ ನಾವು ಹೋಗಬೇಕು. ಅದನ್ನು ಕಾಯ್ತಾ ಇರಬೇಕು. ಅದು ನೆರವೇರುವ ತನಕ ನಾವೇನು ಮಾಡಬೇಕು? ಕಾಯ್ತಾ ಇರಬೇಕು. ಅವತ್ತು ರಾತ್ರಿಯಲ್ಲಿ ದೇವರು ಹೇಳುವಾಗ ಒಂದು ವೇಳೆ ಮೋಶೆಗೆ ಈ ರೀತಿಯಲ್ಲಿ ಮನಸ್ಸಲ್ಲಿ ಬಂದಿರಬಹುದು, ಯಾಕೆ ದೇವರು ಒಂದು ಕ್ಷಣದಲ್ಲಿ ಅದ್ಭುತವನ್ನು ಮಾಡಬೇಕಾದ್ರೆ ನನಗೆ ಯಾಕೆ ಹೇಳ್ತಾರೆ? ಮನುಷ್ಯನು ದೇವರ ಆಜ್ಞೆಗಳಿಗೆ ವಿಧೇಯರಾಗಿರಬೇಕು ಎಂದು ದೇವರು ಬಯಸುತ್ತಾರೆ. ಅವ್ರ ನಡೆಸುವಿಕೆಯಲ್ಲಿ ಇರಬೇಕು. ಅವರು ಕೇಳಿದ್ದನ್ನು ಪ್ರಶ್ನಿಸದೆ ಮಾಡಬೇಕು. ಯಾಕಂದ್ರೆ ಹೇಳಿದವನು ಸರ್ವಶಕ್ತನಾಗಿರುವ ಸರ್ವಭೌಮ ದೇವರು.
ಸರ್ವವನ್ನು ನಿಯಂತ್ರಿಸುವ ದೇವರು, ಸಾಮಾನ್ಯವಾದ ಕಾರ್ಯಗಳ ಮುಖಾಂತರ ದೊಡ್ಡ ಅದ್ಭುತಗಳನ್ನು ಮಾಡೋದಕ್ಕೆ ಶಕ್ತನಾಗಿರುವ ದೇವರು. ಹಲ್ಲೆಲೂಯಾ. ಕಾರಣ ಮದುವೆ ಮನೆಯಲ್ಲಿ ನೀವು ನೋಡಿದರೆ ಬರೀ ನೀರನ್ನು ರುಚಿಕರವಾದ ದ್ರಾಕ್ಷರಸವಾಗಿ ಬದಲಾಯಿಸಿದ ದೇವರು. ಈ ನೀರಿಂದ ತುಂಬಿಸಿದ ಹೇಳುವಾಗ ಅದೊಂದು ಸಾಮಾನ್ಯವಾದ ಕಾರ್ಯವಾಗಿ ತೋರಿ ಬಂತು. ಹಲ್ಲೆಲೂಯಾ. ಅದು ತೋರಿ ಬರುತ್ತದೆ. ಬಟ್ ನೀವು ನೋಡಿದರೆ ಆ ಒಂದು ಸಾಮಾನ್ಯವಾದ ಅದು ರುಚಿ ಇಲ್ಲದ ನೀರನ್ನು, ಬರೀ ನೀರನ್ನು ಯೇಸು ಕರ್ತನು ಆಗಿ ಅನುಸಾರವಾಗಿ ಅವರು ಮಾಡುವಾಗ ಅದು ರುಚಿಕರವಾದ ನೀರಾಗಿ ಬದಲಾಯಿತು. ನಮಗೆ ಸಾಮಾನ್ಯವಾಗಿ ತೋರಿ ಬರುವ ಕಾರ್ಯಗಳ ಮುಖಾಂತರ ದೇವರ ಅದ್ಭುತಗಳನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಇದನ್ನು ಮಾಡೋದು ಹೇಳಿಬಿಡ್ರಿ, ಮಾಡಿಬಿಡಿ. ಸಭೆಗೆ ಬಾಂಧ ಕರೆದರೆ ಬಂದ್ಬಿಡಿ. ಮನೆಯಲ್ಲಿ ಪ್ರಾರ್ಥನೆ ಮಾಡಿದರೆ ಮಾಡ್ತಾರಿ, ಆರಾಧನೆ ಮಾಡ್ತಾರಿ ಅಂತ ಹೇಳಿದ್ರೆ ಆರಾಧನೆಯನ್ನು ಮನೆಯಲ್ಲಿ ಮಾಡ್ತಾರಿ. ಸತ್ಯವೇದವನ್ನು ಧ್ಯಾನಿಸುವುದಕ್ಕೆ ಸಮಯ ಕೊಡಿರಿ. ಹಲ್ಲೆಲೂಯಾ. ಆ ರೀತಿಯಲ್ಲಿ ನಾವು ಕಾಯ್ತಾ ಇರಬೇಕು. ಸಭೆ ಅದಕ್ಕೆ ಕೊಡಲ್ಪಟ್ಟದ್ದು. ಬರೀ ಒಂದು ದಿವಸ ಬಂದು ನೀವು ಆರಾಧನೆ ಮಾಡಿಬಿಟ್ಟು ಹೋಗುವುದು ಅಲ್ಲರಿ. ಇದು ನಿಮಗೆ ತರಬೇತಿ, ನಿಮಗೆ ಟ್ರೈನಿಂಗ್ ಕೊಡುವಂತದ್ದಾಗಿರ್ತದೆ ಸಭೆ. ನಾವು ನಿಮ್ಮನ್ನು ದೇವರ ಕಡೆ ನಡೆಸುವವರು, ನಾವು ನಿಮ್ಮನ್ನು ನಮ್ಮ ಕಡೆ ನಡೆಸುವವರಲ್ಲ. ನನಗೋಸ್ಕರ ಇಲ್ಲ, ನಂದಿನಿಯವರಿಗೋಸ್ಕರ ನೀವು ಸಭೆಗೆ ಬರಬೇಕಂತ ಅವಶ್ಯಕತೆ ಇಲ್ಲ. ನೀವು ದೇವರನ್ನು ನೋಡೋದಕ್ಕೆ ಬರಬೇಕು, ದೇವರನ್ನು ನೀವು ಮಹಿಮೆಪಡಿಸೋಕೆ ಬರಬೇಕು, ದೇವರನ್ನು ಆರಾಧಿಸೋಕೆ ಬರಬೇಕು. ಅಯ್ಯವರು ಬೈತಾರಲ್ಲ, ಒಂದು ವಾರ ಹೋಗಿಬಿಡ, ಹಂಗೆ ಇಲ್ಲ. ನೀವು ದೇವರನ್ನು ಹುಡುಕಿ ಬರಬೇಕು. ಹಲ್ಲೆಲೂಯಾ. ನೀವು ದೇವರನ್ನು ಹುಡುಕಿ ಬಂದರೆ ದೇವರು ನಿಮಗಾಗಿ ಇಳಿದು ಬಂದು ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡುವರು. ನಾನು ಹೇಳ್ತೇನೆ, ನೀವು ಮನೆಯಲ್ಲಿ ಎಷ್ಟು ಜನರು ಈ 2026ರಲ್ಲಿ ಮುಂಚಾನೆ ಪ್ರಾರ್ಥನೆಯನ್ನು ಮಾಡುತ್ತೀರಿ? ನಿಮಗೆಲ್ಲ 2026ರಲ್ಲಿ ವಾಗ್ದಾನ ವಾಕ್ಯಗಳು ದೇವರು ಕೊಟ್ಟಿದ್ದಾರ? ಸಭೆಗೆ ಕೊಟ್ಟಿದ್ದಾರೆ. ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯ. ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯಪಡಿಸುವ ವರ್ಷ ಇದು. ನೀವು ಇದೆಲ್ಲ ನನ್ನ ಜೀವಿತದಲ್ಲಿ ನಡೆಯುವುದೇ ಇಲ್ಲ ಅಂತ ನೀವು ಮೂಟೆ ಗಟ್ಟಿ ಸೈಡಲ್ಲಿ ಹಾಕಿದಿರಲ್ಲ, ಅದೆಲ್ಲ ತಿರುಗ ತಂದು ನಿಮಗೆ ಮಾಡಿ ಮುಗಿಸುವುದಕ್ಕೆ ದೇವರು ಶಕ್ತನಾಗಿದ್ದಾರೆ. ಈ ವರ್ಷದಲ್ಲಿ ಮಾಡಿ ಮುಗಿಸಿದ್ರು. ಹಲ್ಲೆಲೂಯಾ. ಅದಕ್ಕೆ ನಾವು ಮಾಡಬೇಕಾಗಿರುವ ಕಾರ್ಯ, ನೀವು ಪ್ರಾರ್ಥಿಸಬೇಕು. ಮನೆಯಲ್ಲಿ ಸಭೆಯಲ್ಲಿ ಬಂದು ಆರಾಧನೆಯನ್ನು ಕಲಿತುಕೊಳ್ಳುತ್ತೀರಿ. 4 ಹಾಡುಗಳು. ಎಷ್ಟು ಜನರು ಮನೆಯಲ್ಲಿ ನೀವು ಪ್ರಾರ್ಥನೆ ಮಾಡೋಕೆ ಮುಂಚೆ ಆರಾಧಿಸ್ತೀರಿ? ಕೈ ಇಷ್ಟೇ ಬರ್ತಾ ಇದೆ. ಎಷ್ಟು ಹಾಡನ್ನು ಹಾಡ್ತೀರಿ? 5 ಹಾಡುಗಳು ಸಾಕಾ? 10 3 ಪಿತಾ ಪುತ್ರನು ಪವಿತ್ರ ಆದವನಿಗೆ ಒಬ್ಬೊಬ್ಬರಿಗೆ ಒಂದೊಂದು ಹಾಡು. ಅಟ್ಲೀಸ್ಟ್ 5 ಹಾಡು, 4ರಿಂದ 5. ಓಕೆ. ಬೇರೆ ಸತ್ಯವೇದ ಧ್ಯಾನಿಸೋರು ಇದ್ದೀರಾ? ಕೀರ್ತನೆ ಭಾಗ ಮಾತ್ರ ಧ್ಯಾನಿಸ್ತೇನೆ ಅಂತ ಹೇಳೋರೆಲ್ಲ ಕೈ ಎತ್ತಿ ತೋರಿಸಿರಿ. ಕೀರ್ತನೆ ಭಾಗ ಮಾತ್ರ ನಾನು ಧ್ಯಾನಿಸ್ತೇನೆ. ನಾನು ನಿಮಗೋಸ್ಕರ ಒಂದು ಬೈಬಲ್ ಕೊಡ್ತೇನೆ, ಬರೀ ಕೀರ್ತನೆ ಭಾಗ ಮಾತ್ರ. ಬೈಬಲ್ ಹಳೆ ನಿಯಮ ಉಂಟು, ಹೊಸ ನಿಯಮ ಉಂಟು, ಪುಸ್ತಕಗಳಿವೆ. ಎಷ್ಟು ಜನರು ಹಳೆ ನಿಯಮದಲ್ಲಿ ಒಂದು ಪುಸ್ತಕವನ್ನು ನಾನು ಪ್ರಾರಂಭಿಸಿ ಓದ್ತಾ ಇದ್ದೇನೆ ಹೇಳ್ತೀರಿ? ಹೌದಾ? ವೆರಿ ಗುಡ್. ಹೊಸ ನಿಯಮದಲ್ಲಿ ವೆರಿ ಗುಡ್. ಒಂದು ಪುಸ್ತಕವನ್ನು ನೀವು ಏನು ಮಾಡಬೇಕು? ಓದ್ತಾ ಇರಬೇಕು. ನೆಕ್ಸ್ಟ್ ವೀಕಿಂದ ನಿಮ್ಗೆ ಕ್ವಿಸ್ ಕೂಡ ನಾನು ತಿರ್ಗ ಸ್ಟಾರ್ಟ್ ಮಾಡ್ತೇನೆ. ಅದು ಬೈಬಲ್ ಸ್ಟಡಿ ಹಾಗೆ ಮಾಡೋಣ. ಒಂದೊಂದು ಪುಸ್ತಕ ಕೊಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇದವನ್ನು ಧ್ಯಾನಿಸುವಾಗ ದೇವರು ಯಾರು, ಅವರು ಏನು ನಮ್ಮಲ್ಲಿ ಬಯಸ್ತಾರೆ, ಅವರ ಮೇಲೆ ಹೆಂಗೆ ನಂಬಿಕೆ ಇಡಬೇಕು, ಎಲ್ಲವನ್ನು ನಾವು ಪರಿಪೂರ್ಣವಾಗಿ ಕಲಿತುಕೊಳ್ಳಬೇಕು. ಹಲ್ಲೆಲೂಯಾ. ನೀವು ಸ್ಕೂಲಲ್ಲಿ ಹೋಗಿ ಓದುವುದು, ನೀವು ಇಂಜಿನಿಯರಿಂಗ್ ಅಲ್ಲಿ ಡಾಕ್ಟರ್ಗೋಸ್ಕರ ಹೋಗುವವರು ಓದೋದನ್ನೇ ನೀವು ನಿಮ್ಮ ಕೆಲಸಗಳಲ್ಲಿ ಅಪ್ಲೈ ಮಾಡುತ್ತೀರಿ. ಅದೇ ರೀತಿಯಲ್ಲಿ ನೀವು ಸತ್ಯವೇದದಲ್ಲಿ ಧ್ಯಾನಿಸಿ ಕಲಿತುಕೊಳ್ಳುವುದನ್ನು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ನಾವೇನು ಮಾಡ್ತೇವೆ? ಹಿಂಬಾಲಿಸಿ ಜಯವನ್ನು ಹೊಂದಿಕೊಳ್ಳೋದಕ್ಕೆ ಅದು ನಿಮಗೆ ಸಹಾಯ ಮಾಡುತ್ತದೆ. ಹಲ್ಲೆಲೂಯಾ. ಹಾಗೆ ನಾವು ಇರುವಾಗ ನಾವು ಆಧ್ಯಾತ್ಮಿಕ ಬೆಳವಣಿಗೆ ಹೊಂದಬೇಕಾದ್ರೆ ಮೊದಲನೇದಾಗಿ ನಾವು ದೇವರೊಂದಿಗೆ ಅನ್ಯದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡುವವರಾಗಿ, ಆರಾಧನೆ ಮಾಡಿ ಪ್ರಾರ್ಥಿಸುವವರಾಗಿ ಇರಬೇಕು. ಹಲ್ಲೆಲೂಯಾ. ನೀವು ಒಂದು ವೇಳೆ ಮಾಡದೇ ಇದ್ರೆ ಈ ದಿವಸದಿಂದ ನೀವು ಹೋಗಿ ಸ್ಟಾರ್ಟ್ ಮಾಡಿ. ಹಲ್ಲೆಲೂಯಾ. ನಾಳೆ ಮುಂಚಾನೆ ಎಲ್ಲರೂ ಎದ್ದೇಳೋಕೆ ಮುಂಚೆ ನೀವು ಎದ್ದೇಳೋದು ಚೆನ್ನಾಗಿ ಮಾರ್ನಿಂಗ್ ಡ್ಯೂಟೀಸ್ ಬ್ರಷಿಂಗ್ ಎಲ್ಲ ಮುಗಿಸ್ಬಿಟ್ಟು ದೇವರ ಪ್ರಶ್ನೆಯಲ್ಲಿ ಹೋಗಿ ಒಂದು 4 ಹಾಡು. ಹಲ್ಲೆಲೂಯಾ. 3ರಿಂದ ಆಗ್ತಾ ಇಲ್ಲ, ನಾನು ಗೊತ್ತು ಸ್ಟಾರ್ಟ್ ಮಾಡ್ತೀನ, ಒಂದು 2-3 ಹಾಡುಗಳಲ್ಲಿ ಸ್ಟಾರ್ಟ್ ಮಾಡಿರಿ. ನನಗೆಲ್ಲ ಒಂದು 20 ಹಾಡು ಆಡದೆ ಹೋದರೆ
ಏನೋ ಒಂದು ಕಡಿಮೆ ಆ ಥರ ಅನಿಸ್ತಾ ಇರೋದು. ದೇವರಿಗೆಲ್ಲ ನಾವು ಚೆನ್ನಾಗಿ ಸಮಯ ಕೊಡಬೇಕು. ಮೊಬೈಲ್ಗೆಲ್ಲ ನಾವು ಚೆನ್ನಾಗಿ ಸಮಯ ಕೊಡ್ತೇವೆ. ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಯೂಟ್ಯೂಬು. ನೀವು ನಿಮ್ಮ ಮೊಬೈಲ್ ತಗೊಂಡು ಎಷ್ಟು ಟೈಮ್ ನೀವು ಯೂಸ್ ಮಾಡಿದ್ರೆ ನೋಡಿದರೆ ಅದು ನಿಮಗೆ ತೋರಿಸ್ಬಿಡುತ್ತೆ. ಯೂಟ್ಯೂಬಲ್ಲಿ 1 ಗಂಟೆ, ವಾಟ್ಸಪ್ಪಲ್ಲಿ 2 ಗಂಟೆ, ಇನ್ಸ್ಟಾಗ್ರಾಮಲ್ಲಿ ಅರ್ಧ ಗಂಟೆ, ಆಮೇಲೆ ಸ್ನ್ಯಾಪ್ಚಾಟು ಇಷ್ಟು ಎಲ್ಲದಲ್ಲಿ ನಮ್ಮ ಕೈ ಇರುತ್ತೆ. ಊರಲ್ಲಿ ಇರುವ ಎಲ್ಲ ಆ್ಯಪಲ್ಲಿ ನಾವು ಕೈಯಾಗಿರ್ತೇವೆ. ಆಗಿರುವಾಗ ದೇವರಿಗೆ ಕೊಡುವ ಸಮಯ ಮಾತ್ರ ನಾವು ಕೌಂಟ್ ಮಾಡಿ ಕೊಡಬಾರದು. ಹಲ್ಲೆಲೂಯಾ. ಇಷ್ಟೇ ಕೊಡುವೇನು, ಹಂಗೆಲ್ಲ ಧಾರಾಳವಾಗಿ ಆಶೀರ್ವಾದ ಕೊಡ್ತಾರ ನಿಮಗೆ ದೇವರು, ಕೊಡ್ತಾರಲ್ಲ. ಇರುವಾಗ ನೀವು ಆರಾಧನೆ ಕೂತ್ಕೊಳ್ಳುವಾಗ ಒಂದು 5-6 ಹಾಡುಗಳನ್ನಾದರೂ ಅಟ್ಲೀಸ್ಟ್ ಹಾಡಬೇಕು. 5-6 ಹಾಡುಗಳನ್ನು ಹಾಡಿ ದೇವರನ್ನು ಆರಾಧಿಸಿರಿ. ಆಮೇಲೆ ವಾಕ್ಯ ಭಾಗ ಕೀರ್ತನೆಯಲ್ಲಿ ಪ್ರಾರಂಭಿಸಿ, ತಪ್ಪಿಲ್ಲ. ಬಟ್ ನೀವು ಆಮೇಲೆ ನೀವು ನ್ಯಾಯಯುಕ್ತಿಗಳನ್ನು ಓದಬೇಕು. ಹಳೆಯ ನಿಯಮದಲ್ಲಿ ಒಂದು ಪುಸ್ತಕದಲ್ಲಿ 1 ಅಧ್ಯಾಯ, ಹೊಸ ನಿಯಮದಲ್ಲಿ ಒಂದು ಪತ್ರಿಕೆಯಲ್ಲಿಯೋ ಇಲ್ಲ ಒಂದು ಸುವಾರ್ತೆಯಲ್ಲಿಯೋ 1 ಅಧ್ಯಾಯವನ್ನು ನೀವು ಓದಿ ನಿಮ್ಮ ಡೈರಿಯಲ್ಲಿ ನಿಮ್ಮ ಜೊತೆಗೆ ದೇವರು ಮಾತನಾಡಿದ ವಾಕ್ಯವನ್ನು ಬರೆದು ಅದನ್ನು ಧ್ಯಾನಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿಯಲ್ಲಿ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಯುವಾಗ ಪವಿತ್ರಾತ್ಮನಾಗಿರುವ ದೇವರು, ನಮ್ಮಲ್ಲಿ ವಾಸವಾಗಿರುವ ದೇವರು ಲೋಕದಲ್ಲಿ ಒಂದೊಂದು ಪರಿಸ್ಥಿತಿಯಲ್ಲಿಯೂ ಏನು ಮಾತನಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರದು ಎಂದು ನಮಗೆ ನಡೆಸುವಿಕೆಯನ್ನು ಕೊಡುವಂಥವನಾಗಿರುವನು. ನಾವು ಅವನ ದಾರಿಯಲ್ಲಿ ನಡೆಯುವುದಕ್ಕೆ ಅದು ನಮಗೆ ಸಹಾಯ ಮಾಡುವಂಥದ್ದಾಗಿರುವುದು. ನಾನು ನಿನಗೆ ಬೋಧಿಸಿ ನಡೆಯಬೇಕಾದ ದಾರಿಯನ್ನು ತೋರಿಸುವ ನಿನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ, ಎಲ್ಲ ಕಾರ್ಯದಲ್ಲಿ ದೇವರ ಆಲೋಚನೆ ನಮಗೆ ಸಿಗುತ್ತೆ. ಹಲ್ಲೆಲೂಯಾ. ಈ ರೀತಿಯಲ್ಲಿ ನೀವು ನಡೆಯುವಾಗ ನೀವು ನಂಬಿಕೆಯಲ್ಲಿ ಬೆಳೆಯುವಿರಿ. ವಾಕ್ಯಗಳು ಧ್ಯಾನಿಸುವಾಗ ನಂಬಿಕೆಯಲ್ಲಿ ಬೆಳೆಯುವಿರಿ. ಈ ರೀತಿಯ ಕಂಬು ಸಮುದ್ರ ಹಾಗೆ ಪರಿಸ್ಥಿತಿಗಳು, ರೋಗ, ಕಷ್ಟ, ಸಾಲ ಸಮಸ್ಯೆಗಳು ಬರುವಾಗ ನೀವು ಎಲ್ಲೋ ತಲೆಯಲ್ಲಿ ಹೊಡ್ಕೊಂಡು ಫೋನ್ ಮಾಡಿ ಒಬ್ಬೊಬ್ಬರಿಗೂ ಹಿಂಗೆ ಆಯ್ತಲ್ಲ ಹಂಗೆ ಆಯ್ತಲ್ಲ ನೀವು ಹೇಳದೆ ನೀವು ದೇವರ ಪ್ರಸನ್ನತೆಯನ್ನು ಹುಡುಕಿ ಓಡಿ ಬರುವಿರಿ. ಹಲ್ಲೆಲೂಯಾ. ನೀವು ಭಯಪಡೋದಿಲ್ಲ, ಹೆದರೋದಿಲ್ಲ. ನಮಗೆ ಮೀರಿದ ಪರಿಸ್ಥಿತಿಗಳು ನಮಗೆ ಬರುವಾಗ, ಕಷ್ಟ ಸಮಸ್ಯೆಗಳು, ಸಾಲ ಸಮಸ್ಯೆಗಳು ಬರುವಾಗ, ಮಕ್ಕಳು ದಾರಿ ತಪ್ಪಿ ಹೋಗುವಾಗ, ನಮಗಿಂದ ಇದು ಆಗಲ್ಲ ಎಂದಿರೋ ಪರಿಸ್ಥಿತಿಗಳು ಬರುವಾಗಲ್ಲ, ನಾವು ಮೊದಲನೇದಾಗಿ ಹೆದರದೆ ನಾವು ದೇವರ ಪ್ರಸನ್ನತೆ ಹುಡುಕಿ ಓಡಿ ಬರುವೆವು. ನಂಬಿಕೆಯಿಂದ ನಾವು ದೇವರ ಪ್ರಸನ್ನತೆಯಲ್ಲಿ ಬಂದು ಪ್ರಾರ್ಥಿಸುವೆವು. ತಾಳ್ಮೆಯಿಂದ ನಾವು ದೇವರ ವಾಕ್ಯಕ್ಕಾಗಿ ಕಾಯ್ತಾ ಇದ್ದು ಅದನ್ನ ಕಡೆಯಿಂದ ಆ ವಾಕ್ಯವನ್ನು, ಆ ನಡೆಸುವಿಕೆಯನ್ನು ನಾವು ಪಡೆದುಕೊಂಡು ಅದನ್ನು ನಾವು ಮಾಡುವಾಗ ನಮಗಾಗಿ ದೇವರು ಇಳಿದು ಬಂದು ಯುದ್ಧ ಮಾಡಿ ಜಯ ಕೊಟ್ಟು ಅಡ್ಡಿ ಎಲ್ಲ ತಡೆಗಳು ಎಲ್ಲ ನೀಗಿಸಿ ಜಯವನ್ನು ಕೊಡುವ ದೇವರ ಮುಖಾಂತರ ನಾವು ಜಯವನ್ನು ಹೊಂದಿಕೊಳ್ಳೇವೆ. ಇದು ಸುಲಭವಾದ ದಾರಿ. ಇದಕ್ಕೆ ಏನಾದರೂ ನೀವು ಕಷ್ಟಪಡಬೇಕಾ? ಕೆಂಪು ಸಮುದ್ರವನ್ನು 2 ಬಕೆಟ್ ತಗೊಂಡು ನೀರೆಲ್ಲ ತಗೊಂಡು ಈಚೆ ಆಚೆ ಹಾಕಂತ ದೇವರು ಹೇಳ್ತಾರ? ಇಲ್ಲಿ ಮೋಸ ಏನಾದರೂ ಮಾಡಿದನ? ಕೆಂಪು ಸಮುದ್ರದಲ್ಲಿ ಹೋಗಿ JCB ತಗೊಂಡು ಹೋಗಿ ಮಧ್ಯದಲ್ಲಿ ರೋಡ್ ಹಾಕಿದನ? ದೇವರು ಅದೆಲ್ಲ ಏನು ಹೇಳೋಕೆ ಇಲ್ಲ. ಬರೀ ನಂಬಿಕೆ ಹೇಳಿ, ಬರೀ ನಂಬಿಕೆ ಮಾತ್ರ ಇರಲಿ. ನಾನು ಹೇಳೋದನ್ನು ಮಾಡು, ತಾಳ್ಮೆಯಿಂದ ಕಾಯ್ತಾ ಇರು. ನಾನು ಹೇಳೋದನ್ನು ಮಾಡು, ಸಾಕು. ನೀನು ಸುಮ್ಮನೆ ಇರು, ನಿನ್ನ ಪ್ರಯತ್ನಗಳು ಬೇಡ. ಎಷ್ಟು ಸಾರಿ ನಮ್ಮ ಪ್ರಯತ್ನಗಳು ನಮಗೆ ಸೋಲನ್ನು ತಂದು ಕೊಟ್ಟಿದೆ. ನಾವು ದೇವರ ಪ್ರಸನ್ನತೆಯಲ್ಲಿ ಒಪ್ಪಿಸಿಕೊಟ್ಟು ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ತಾಳ್ಮೆಯಿಂದ ದೇವರ ವಾಕ್ಯಕ್ಕಾಗಿ ಕಾಯ್ತಾ ಇದ್ದು ಅದನ್ನ ಆಜ್ಞೆಗಳನ್ನು ಅನುಸರಿಸಿ ಮಾಡುವಾಗ ನಾವು ಜಯಶಾಲಿಗಳಾಗಬೇಕು. ಮೋಸೆ ಅದನ್ನು ತೋರಿಸಿದನು. ಅದೇ ರೀತಿಯಲ್ಲಿ ಇಸ್ರೇಲ್ ಜನರು ದೇವರ ದಾರಿಯಲ್ಲಿ ನಡೆಯೋದು ಪ್ರಾರಂಭಿಸುವಾಗ ಅವರಿಗೆ ದೇವರು ವಾಗ್ದಾನ ಕೊಟ್ಟ ಆ ಹಾಲು ಜೇನು ಹರಿಯುವ ದೇಶದಲ್ಲಿ ಹೋಗಿ ಜಯಶಾಲಿಗಳಾಗಿ ಅವರು ತಲುಪಿ ಅದನ್ನು ಸ್ವಾಧೀನಪಡಿಸಿಕೊಂಡರು. ಯಾರು ಇದನ್ನು ಹಿಂಬಾಲಿಸಿದರು, ಅವರು ಹಲ್ಲೆಲೂಯಾ, ಯಾರು ಇದನ್ನು ಹಿಂಬಾಲಿಸಿದರು ಅವರು ಮಾತ್ರ ಆ ದೇವರು ವಾಗ್ದಾನ ಕೊಟ್ಟ ಆ ದೇಶವನ್ನು ನೋಡಿದರು. ಅವಿಶ್ವಾಸದಲ್ಲಿಯೂ ದೇವರಿಗೆ ವಿರೋಧವಾಗಿಯೂ ಅವಿಧೇಯತೆಯಲ್ಲಿ ಬಿದ್ದವರು ಆ ದೇಶವನ್ನು ನೋಡಲಿಲ್ಲ. ಯಾರು ಈ ವಾಕ್ಯವನ್ನು ಅನುಸರಿಸಿ ಹೆದರದೆ ನಂಬಿಕೆ ಇಟ್ಟು ತಾಳ್ಮೆಯಿಂದ ಕಾಯ್ತಾ ಇದ್ದು ದೇವ ಆಜ್ಞೆಗಳನ್ನು ಅನುಸರಿಸಿ ಅವರು ಬದುಕಿ ಪ್ರಾರ್ಥನೆ ಮಾಡಿ ಅನ್ಯೋನ್ಯತೆಯಲ್ಲಿ ನಡೆದು ದೇವರೊಂದಿಗೆ ನಡೆದರು, ಅವರೆಲ್ಲರನ್ನು ದೇವರು ಆಶೀರ್ವದಿಸಿ ವಾಗ್ದಾನ ಕೊಟ್ಟ ಕಾನಾನ್ ದೇಶದಲ್ಲಿ ತಲುಪಿಸಿದರು. ಹಲ್ಲೆಲೂಯಾ.
ನಾವು ಈ ವರ್ಷದಲ್ಲಿ ಸುಮ್ಮನೆ ಒಂದು ವಾಕ್ಯ ಭಾಗ ವಾರ ಒಂದು ಪ್ರಸಂಗ ಅದಕ್ಕೊಂದು ಮಾರ್ಕ್ ಕೊಟ್ಬಿಟ್ಟು ಹೋಗೋದಲ್ಲ ನಮ್ಮ ಕೆಲಸ. ಈ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಹಿಂಬಾಲಿಸಬೇಕು. ಈ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ನಾವು ಹಿಂಬಾಲಿಸಿದರೆ ನಾವು ಜಯಶಾಲಿಗಳಾಗಬೇಕು. ಆ ವಾಕ್ಯವನ್ನು ಇನ್ನೊಂದ್ಸರಿ ಎಲ್ಲರೂ ನೀವು ಓದ್ರಿ. ನೀವು ಅಂಜಬೇಡಿರಿ. ನೀವು ಹೇಳಿದ್ರೆ ನಾನು ಅಂಜಬಾರದು. ಸುಮ್ಮನೆ ನಿಂತುಕೊಂಡು ಯೇಸು ನಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡೋಣ. ಇವತ್ತು ನಾವು ನೋಡುವ ಕಷ್ಟಗಳನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ದೇವರು ನನಗಾಗಿ ಯುದ್ಧ ಮಾಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ನಂಬುತ್ತೀರಿ ದೇವರು ನನಗಾಗಿ ಯುದ್ಧ ಮಾಡುವನು? ನಾವು ಪರಿಸ್ಥಿತಿಗಳಲ್ಲೂ ಎಷ್ಟು ದೊಡ್ಡ ಪರಿಸ್ಥಿತಿ ಆದ್ರೂ ನೋಡಿ ಹೆದರುವುದಕ್ಕೋಸ್ಕರ ಸರ್ವವನ್ನು ಸೃಷ್ಟಿ ಮಾಡಿ, ವಿಶ್ವವನ್ನು ಸೃಷ್ಟಿ ಮಾಡಿ, ಸರ್ವವನ್ನು ನಿಯಂತ್ರಿಸುವ ಸರ್ವಭೌಮ ಸರ್ವಶಕ್ತನು ನಮ್ಮ ತಂದೆ. ಸುಮ್ಮನೆ ಹಳೆಯ ನಿಯಮದಲ್ಲಿ ಅದ್ಭುತಗಳನ್ನು ಮಾಡುವ ದೇವರು, ಪ್ರೀತಿಯನ್ನು ತೋರಿಸಿದ ದೇವರು ಹೊಸ ನಿಯಮದಲ್ಲಿ ನಿಮಗಾಗಿ ನಮಗಾಗಿ ಅವರು ಇಳಿದು ಬಂದು ಶಿಲುಬೆಯಲ್ಲಿ ನೋವನ್ನು ಕಷ್ಟವನ್ನು ಅನುಭವಿಸಿ ನಮ್ಮ ಪಾಪ ಪರಿಹಾರಕ್ಕಾಗಿ ನಮ್ಮನ್ನು ಬೀಳಿಸಿದ ಪಾಪ ಶಾಪದಿಂದ ದೇವರು ಬಿಡುಗಡೆ ಮಾಡಿ ನೀವು ನಾವು ನಂಬುವರು ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿ ಬದುಕುವುದಕ್ಕೆ ಒಂದು ನೂತನ ಜೀವನವನ್ನು ನಮಗಾಗಿ ಕೊಟ್ಟಿದ್ದಾರೆ. ಹಳೆಯ ನಿಯಮದಲ್ಲಿ ಸ್ವಲ್ಪ ಜನರ ಮೇಲೆ ನಂಬಿಕೆ ಇಟ್ಟವರು, ಆರಿಸಲ್ಪಟ್ಟವರ ಮೇಲೆ ಮಾತ್ರ ದೇವರ ಆತ್ಮನ ಇಳಿದು ಬಂದದ್ದು. ನೀವು ನೋಡಿದರೆ ಹೊಸ ನಿಯಮದಲ್ಲಿ ಎಲ್ಲರ ಮೇಲೆ, ನಂಬುವವರ ಎಲ್ಲರ ಮೇಲೆ ನಾನು ನನ್ನ ಆತ್ಮವನ್ನು ಸುರಿಸುವೆನು. ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು, ಹೆಂಗಸರು, ಗಂಡಸರು, ಆ ದಾಸರು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನೆಂದು ವಾಗ್ದಾನ ಕೊಟ್ಟಿದ್ದಾರೆ. ನೀವು ನಂಬಿದ ದಿವಸದಲ್ಲಿ ನಿಮ್ಮನ್ನು ಇಳಿದು ಬಂದ ಪವಿತ್ರಾತ್ಮನು ನಿಮ್ಮಲ್ಲಿ ನಮ್ಮಲ್ಲಿ ಇರುವುದರಿಂದ ನಾವು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆದು ಪ್ರಾರ್ಥನೆ ಮಾಡುವರಾಗಿ, ಆರಾಧಿಸುವರಾಗಿ, ಸತ್ಯವೇದವನ್ನು ಧ್ಯಾನಿಸುವರಾಗಿ, ದೇವರ ಮೇಲೆ ಹೆಚ್ಚಾದ ನಂಬಿಕೆ ಇಟ್ಟವರಾಗಿ, ತಾಳ್ಮೆಯಿಂದ ನಾವು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯುವುದಕ್ಕೆ ನಾವು ಒಪ್ಪಿಸಿಕೊಡಬೇಕು. ಇದನ್ನು ನಾವು ಒಬ್ಬರಾಗಿ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಇರುವ ಪವಿತ್ರಾತ್ಮನು ನಿಮಗೆ ಪ್ರಾರ್ಥನೆ ಮಾಡೋದಕ್ಕೆ ಆಗದೇ ಇರುವ ಒಂದು ಸಮಯದಲ್ಲಿ ಕೂಡ ನಮಗಾಗಿ ವಿಜ್ಞಾಪನೆ ಮಾಡುವುದಕ್ಕೆ ಸಹಾಯ ಮಾಡುವಂತವರಾಗಿದ್ದಾನೆ. ಹಲ್ಲೆಲೂಯಾ. ಹೋರಾಟದಿಂದ ಹಲ್ಲೆಲೂಯಾ ನಮಗಾಗಿ ಪ್ರಾರ್ಥನೆ ಮಾಡಿ, ನಮಗೆ ಆಗದ ಸಮಯದಲ್ಲಿ ದೇವರು ನಮ್ಮನ್ನು ಬಲಪಡಿಸಿ, ಮಾತುಗಳಿಲ್ಲದ ಸಮಯದಲ್ಲಿ ದೇವರು ಮಾತುಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿಸಿ ನಮಗೆ ಜಯವನ್ನು ಕೊಡುವಂತ ದೇವರಾಗಿದ್ದಾರೆ. ನೀವು ಸತ್ಯವೇದ ಧ್ಯಾನಿಸುವಾಗ ಪವಿತ್ರ ಆತ್ಮನು ಮಾತನಾಡುತ್ತಾರೆ. ನೀವು ಸತ್ಯವೇದವನ್ನು ಧ್ಯಾನಿಸಿ ನೀವು ಪ್ರಾರ್ಥಿಸುವಾಗ ಪವಿತ್ರ ಆತ್ಮನು ಸಹಾಯ ಮಾಡುತ್ತಾರೆ. ಅದಕ್ಕೆ ನಾವು ಪ್ರಾರ್ಥನೆಯಲ್ಲಿ ಈ ರೀತಿಯಲ್ಲಿ ಮಾಡಿರುತ್ತೇವೆ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಈ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಸಹಾಯ ಮಾಡುವವನು ಪವಿತ್ರ ಆತ್ಮನು. ಹಂಗಾದ್ರೆ ತಂದೆ, ಮಗನು, ಆತ್ಮನು, ತ್ರಿಯೇಕ ದೇವರು ನಮ್ಮೊಂದಿಗೆ ಇದ್ದಾರೆ. ಹಲ್ಲೆಲೂಯಾ. ತ್ರಿಯೇಕ ದೇವರನ್ನು ನಾವು ಪ್ರತಿನಿತ್ಯ ಅನುಭವಿಸುವ ಆ ಒಂದು ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆದ್ರಿಂದ ನೀವು ಹಳೆಯ ನಿಮ್ಮ ವಿಶ್ವಾಸಿಗಳ ಹಾಗೆ ನಂಬಿಕೆ ಬರುತ್ತಾ ಇಲ್ಲ, ಕಷ್ಟಕಾಲ ಬರುವಾಗ ದೇವರಿಗೆ ವಿರೋಧವಾಗಿ ಮಾತಾಡಿ ಬಿಡುವುದು ಎಲ್ಲ ಬಿಟ್ಟು ಪವಿತ್ರ ಆತ್ಮಕ್ಕೆ ನಾವು ಏನು ಮಾಡಬೇಕು? ಸ್ಥಳ ಕೊಡಬೇಕು. ಪವಿತ್ರಾತ್ಮನೊಂದಿಗೆ ನಾವು ನಡೆಯಬೇಕು. ಪವಿತ್ರಾತ್ಮನ ಬಲದಿಂದ ಪ್ರಾರ್ಥಿಸಬೇಕು. ಪವಿತ್ರ ಆತ್ಮನ ಬಲದಿಂದ ನಾವು ಸತ್ಯವೇದ ಧ್ಯಾನಿಸಬೇಕು. ಪವಿತ್ರಾತ್ಮ ಬಲದಿಂದ ನಾವು ನಮ್ಮ ಪಾಪಗಳನ್ನು ನಾವು ಸೋಲಿಸಿ ಅದನ್ನು ಸಾಯಿಸಿ ನೂತನ ಸೃಷ್ಟಿಯಾಗಿ ನಾವು ಬದುಕುವಾಗ ದೇವರು ನಮಗೆ ಕೊಟ್ಟಿರುವ ಎಲ್ಲ ವಾಗ್ದಾನಗಳನ್ನು ಪೂರೈಸಿದರು. ಹಲ್ಲೆಲೂಯಾ. ಮೋಸೆ ಮಾಡಿದನು, ಜಯವನ್ನು ಹೊಂದಿದನು. ಇಸ್ರೇಲ್ ಜನರು ಮಾಡಿದರು, ಕಾನಾನ್ ದೇಶವನ್ನು ನೋಡಿದರು. ನೀವು ನಾವು ಮಾಡೋಣ, ನಮಗೂ ದೇವರು ಜಯವನ್ನು ಕೊಡುವರು. ಹಲ್ಲೆಲೂಯಾ. ಬನ್ನಿ ಪ್ರಾರ್ಥಿಸೋಣ. ನಾವೆಲ್ಲರೂ ಎದ್ದು ನಿಂತು ಪ್ರಾರ್ಥನೆ ಮಾಡಿ ನಮ್ಮನ್ನು ಒಪ್ಪಿಸಿಕೊಡಿ. ಇರುವ ಜಾಗದಲ್ಲಿ ನಿಂದು ದೇವರ ಹತ್ರ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಕರ್ತನಿಗೆ ಕಾಯುವವರು ಹವಾಮಾನ ಬಂದರು
ನಿಜವಾಗಿ ಅಂತ್ಯ ಉಂಟು. ನಿನ್ನ ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಕಾಯುತ್ತಿರುವೆ. ಬಿಡುಗಡೆ ಕಾಣಲು ಮೊಣಕಾಲಲ್ಲಿ ಕಾಯುವೆ. ಬಿಡುಗಡೆ ಕಾಣಲು ಮೊಣಕಾಲಲ್ಲಿ ಕಾಯುವೆ. ಬಲ ಹೊಂದುವೆ ಎದ್ದೇಳುವೆ ಹದ್ದಿನಂತೆ ನಾ ಹಾರುವೆ. ಬಲ ಹೊಂದುವೆ ಎದ್ದೇಳುವೆ ಹದ್ದಿನಂತೆ ನಾ ಹಾರುವೆ. ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾಗಿ ಅಂತ್ಯ ಉಂಟು. ನಿನ್ನ ನಂಬಿಕೆ ವ್ಯರ್ಥವಾಗದು. ನಿಜವಾಗಿ ಅಂತ್ಯ ಉಂಟು. ನಿಮ್ಮ ನಂಬಿಕೆ ವ್ಯರ್ಥವಾಗದು. ನಿಮ್ಮ ನಂಬಿಕೆ ವ್ಯರ್ಥವಾಗದು. ಎಷ್ಟು ಜನರು ಅದ್ಭುತವಾಗಿ ಕಾಯ್ತಾ ಇದ್ದೀರೋ ನಿಮಗೆ ದೇವರು ಕೊಡುವ ಮಾತು ಇದು. ಈ ವರ್ಷದಲ್ಲಿ ಅಸಾಧ್ಯವಾಗಿರುವ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ಸಾಧ್ಯ ಮಾಡುವ ದೇವರಾಗಿ ನಿಮ್ಮ ಮಧ್ಯದಲ್ಲಿದ್ದಾರೆ. ನೀವು ಒಪ್ಪಿಸಿಕೊಡಿರಿ, ನಾನು ಕಾಯುತ್ತಿರುವೆನು. ಪ್ರಾರ್ಥನೆಯಲ್ಲೂ ಸತ್ಯ ವಾಕ್ಯ ಧ್ಯಾನದಲ್ಲೂ ಸಾಕ್ಷಿಯಾಗಿ ಬದುಕುವುದಲ್ಲೂ ತಾಳ್ಮೆಯಿಂದ ಅವರ ಆಜ್ಞೆಗಳನ್ನು ಕೈಕೊಂಡು ನಡೆದು ನಾನು ಕಾಯುತ್ತಿರುವೆನು ಎಂಬುದಾಗಿ ಒಪ್ಪಿಸಿಕೊಡುವ ಪ್ರತಿಯೊಬ್ಬರ ಜೀವನದಲ್ಲೂ ದೇವರು ಈ ವರ್ಷದಲ್ಲಿ, ಈ ತಿಂಗಳಲ್ಲಿ, ಈ ವಾರದಲ್ಲಿ ಅದ್ಭುತವನ್ನು ಮಾಡುವರು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮಹೋನ್ನತನೂ ಆಗಿರುವ ಸ್ವಾಮಿ, ಈ ಒಳ್ಳೆಯ ಸಮಯಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಾವು ನಮ್ಮನ್ನು ಸಭೆಯಾಗಿ ಕುಟುಂಬವಾಗಿ ನಿಮ್ಮ ಮಕ್ಕಳಾಗಿ ನಿಮ್ಮ ಪಾದದಲ್ಲಿ ಅರ್ಪಿಸಿಕೊಡ್ತೇವೆ ಸ್ವಾಮಿ. ಸುಮ್ಮನೆ ಇರುವುದೆಂಬುದು ಬರೀ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ನೀವು ಸೇವಕರ ಮುಖಾಂತರ ಮಾತನಾಡಿದ ಪ್ರಕಾರ ಸೋಮಾರಿಗಳಿಗೆ ದೇವರು ಸಹಾಯ ಮಾಡಲ್ಲ ಅಂತ ನಾವು ನೋಡಿದ್ದೇವೆ ಸ್ವಾಮಿ. ಅಪ್ಪ, ನಾವು ಸೋಮಾರಿಗಳಾಗಿಲ್ಲದೆ ಬೆಳಗಿನವನ್ನು ತೋರಿಸಿಕೊಂಡು ನಾವು ಪ್ರಾರ್ಥನೆ ಮಾಡದೆ ಕೂರದೆ ಸ್ವಾಮಿ. ಅಪ್ಪ, ರಾಜ ನಮ್ಮನ್ನು ಒಪ್ಪಿಸಿಕೊಳ್ತೇವಪ್ಪ. ಕಾಯ್ತಿರುವ ಈ ಸಮಯದಲ್ಲಿ ನಾವು ಮೊಣಗಾಲಲ್ಲಿ ಪ್ರಾರ್ಥನೆ ಮಾಡೋರಾಗಿ, ಸತ್ಯ ವಾಕ್ಯವನ್ನು ಧ್ಯಾನಿಸುವರಾಗಿ, ಸಾಕ್ಷಿಗಳಾಗಿ ಬದುಕೋರಾಗಿ, ನಿಮ್ಮ ಮಾತಿಗೆ ವಿಧೇಯರಾಗಿ ಇದ್ದು ತಾಳ್ಮೆಯಿಂದ ಕಾಯುತ್ತಾ ನಾವಪ್ಪ ಅದ್ಭುತವನ್ನು ಹೊಂದಿಕೊಳ್ಳಕ್ಕೆ ಅನೇಕರ ಮಧ್ಯದಲ್ಲಿ ನಾವು ಸಾಕ್ಷಿಗಳಾಗಿ ನಿಲ್ಲೋದಕ್ಕೆ ನಮಗೆ ಸಹಾಯ ಮಾಡಪ್ಪ. ವಿಶೇಷವಾಗಿ ಸಭೆಯಾಗಿರುವ ಒಂದೊಂದು ಕುಟುಂಬವನ್ನು ನಿಮ್ಮ ಪಾದಕ್ಕೆ ಒಪ್ಪಿಸ್ತೇನೆ ಸ್ವಾಮಿ. ಇದುವರೆಗೂ ತಡೆಯಾಗಿರುವ ಎಲ್ಲ ಆಶೀರ್ವಾದಗಳು ಅಪ್ಪ ನಿಮ್ಮ ಮಕ್ಕಳ ಜೀವನದಲ್ಲಿ ನಡೆಯಲಿ ಸ್ವಾಮಿ. ಆಶೀರ್ವಾದಗಳು ಬರಲಿ ಸ್ವಾಮಿ. ಮಕ್ಕಳ ಆಸೆ ಪಡುವ ಕಾರ್ಯಗಳು ನಿಮ್ಮ ಚಿತ್ತಕ್ಕನುಸಾರವಾಗಿ ಅವರಿಗೆ ಮಾಡಿಕೊಡಪ್ಪ. ಯಾರಿಗೆಲ್ಲ ಆರೋಗ್ಯ ಬೇಕು ಅವರಿಗೆಲ್ಲ ಸ್ವಾಮಿ ಅಪ್ಪ ಆರೋಗ್ಯವನ್ನು ದಯಪಾಲಿಸು ಸ್ವಾಮಿ. ಸಾಲ ತೀರ್ಸಕ್ಕಾಗದೆ ಕಷ್ಟಪಡುವವರಿಗೆ ಸ್ವಾಮಿ ಸಾಲವನ್ನು ತೀರಿಸೋದಕ್ಕೆ ಬೇಕಾಗಿರುವ ಹಣವನ್ನು ಕೊಟ್ಟು ಆಶೀರ್ವದಿಸು ಸ್ವಾಮಿ. ಜ್ಞಾನದಲ್ಲಿ ಕಡಿಮೆ ಇರುವವರಿಗೆ ಧಾರಾಳವಾಗಿ ಜ್ಞಾನವನ್ನು ಕೊಡಪ್ಪ. ಅಪ್ಪ, ಭವಿಷ್ಯ ಬಗ್ಗೆ ಭಯ ಹೆದರಿಕೆ ಇರುವವರಿಗೆ ಸ್ವಾಮಿ ಆ ಭಯವನ್ನು ನೀಗಿಸಿ
ಅವರ ನಂಬಿಕೆಯನ್ನು ಕೊಟ್ಟು ಆ ನಂಬಿಕೆ ಮುಖಾಂತರ ಅದ್ಭುತವನ್ನು ಹೊಂದಿಕೊಳ್ಳೋದಕ್ಕೆ ಸಹಾಯ ಮಾಡು ರಾಜನೇ. ಮದುವೆ ಕಾರ್ಯಗಳು ನಡೆಯಲಿ ಅಪ್ಪ. ಕೆಲಸಕ್ಕೋಸ್ಕರ ಕಾಯ್ತಿರೋರಿಗೆ ಕೆಲಸಗಳು ಸಿಗಲಿ ಅಪ್ಪ ಸ್ವಾಮಿ. ಒಳ್ಳೆ ಮಾರ್ಕ್ಸ್ಗೋಸ್ಕರ ಕಾಯ್ತಿರೋರಿಗೆ ದೇವರೇ ಅದ್ಭುತ ಕಾರ್ಯವನ್ನು ಮಾಡಿ ಒಳ್ಳೆ ಮಾರ್ಕ್ಸ್ ಅನ್ನು ಕೊಡಿರಿ. ಓದುವುದಲ್ಲಿ ವಿಶೇಷ ಅಪ್ಪ ಕೃಪೆಯನ್ನು ಮಕ್ಕಳಿಗೆ ನೀವು ಕೊಡಿರಿ ಸ್ವಾಮಿ. ಮನೆಯಲ್ಲಿ ಸಮಾಧಾನವನ್ನು ಕೊಡಿರಿ. ಜಗಳಗಳು ವಾಕ್ವಾದಗಳು ಯೇಸುವಿನ ನಾಮದಲ್ಲಿ ನೀಗೆ ಹೋಗಲಿ ಸ್ವಾಮಿ. ಏನೆಲ್ಲ ಬೇಡಿಕೊಳ್ತಾ ಇದ್ದಾರೋ ಎಲ್ಲವನ್ನು ಕೊಟ್ಟು ನೀವು ಆಶೀರ್ವದಿಸಬೇಕಾಗಿ ನಿಮ್ಮ ಪಾದದಲ್ಲಿ ಒಪ್ಪಿಸಿಕೊಳ್ತೇನೆ ಸ್ವಾಮಿ. ಈ ದಿನ ವಾಕ್ಯವನ್ನು ಕೇಳಿ ಈ ವಾಕ್ಯಕ್ಕೆ ವಿಧೇಯರಾಗಿ ನಾವು ಇರುವೇವೆ ಎಂಬುದಾಗಿ ಒಪ್ಪಿಸಿಕೊಟ್ಟಿರುವ ಪ್ರತಿಯೊಬ್ಬರಿಗೂ ದೇವರ ಅದ್ಭುತವನ್ನು ಮಾಡಿ ಸಾಕ್ಷ್ಯಗಳಾಗಿ ನಿಲ್ಲಿಸಬೇಕಾಗಿ ಅಪ್ಪ ನಿಮ್ಮ ಪಾದದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತಾ ನಮ್ಮ ರಕ್ಷಕನ ಒಡೆಯನೂ ಆಗಿರುವ ಯೇಸು ಸ್ವಾಮಿ ನಾಮದಲ್ಲಿ ಅತಿ ದೀನತೆಯಿಂದ ಪೂರ್ಣ ನಂಬಿಕೆಯಿಂದ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ಜೀವವುಳ್ಳ ತಂದೆಯೇ.